ವಾರ ಎಲ್ಲ 2 ಎಪಿಸೋಡಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ನಾವು ಮಾತಾಡಿದ್ದೇವೆ. ಹೌದು. ಸೊ ಸ್ಟಾರ್ಟಿಂಗಲ್ಲೇ ಟಾಪಿಕ್ ಹೇಳ್ಬಿಟ್ಟೆ ನಾನು, ಲವ್ ಆ್ಯಂಡ್ ಲಸ್ಟ್ ಅಂತ. ಸೊ ಇದನ್ನ ಲಸ್ಟ್ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋಣ. ತುಂಬ ಕಾಂಟ್ರವರ್ಷಿಯಲ್ ಟಾಪಿಕ್. ಎಸ್. ಸೊ ಮೊದಲನೇ ಪ್ರಶ್ನೆ, ಯಾಕೆ ಲಸ್ಟ್ಗೆ ಅಷ್ಟೊಂದು ಪವರ್? ಹೌದು, ಈಗ ಲಸ್ಟ್ಗೆ ಬಹಳಷ್ಟು ಪವರ್ ಇವತ್ತು ಲೋಕದ ಮಧ್ಯದಲ್ಲಿ ನೋಡುವಾಗ ಅತಿ ಹೆಚ್ಚು ಆಳ್ವಿಕೆ ಮಾಡುವಂಥ ಸಂಗತಿಗಳಲ್ಲಿ ಹಣವನ್ನು ದಾಟಿದ್ರೆ ನೆಕ್ಸ್ಟ್ ಲಸ್ಟೇ. ಆದರೆ ಆ ಲಸ್ಟ್ನ ಫಸ್ಟ್ ಏನು ಅಂತ ತಿಳ್ಕೊಳ್ಳದೆ ಇರೋದೇ ಬಹಳ ಮುಖ್ಯವಾದಂಥ ಸಮಸ್ಯೆ. ಯಾಕಂತಂದರೆ ಲಸ್ಟ್ ಅಂದ್ರೆ ಏನು ಅಂತಂದರೆ ತೀರದಂಥ ಕಾಮನೆಗೊಳಪಟ್ಟು ಇನ್ನಿಲ್ಲದಂತೆ ಗುಲಾಮಗಿರಿಯಲ್ಲಿ ತಳ್ಳಲ್ಪಡುವಂಥ ಒಂದು ವಿಧಾನ. ಸೊ ಈಗ ಅದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ನಾವು ನೋಡೋದಾದ್ರೆ, ಅದು ಅನಾದಿ ಕಾಲದ ಆದಾಮ ಹವ್ವಳ ಜೀವಿತದಿಂದನೇ ಪ್ರಾರಂಭ ಆಯಿತು. ಅಂದರೆ ಕೇವಲ ಇಟ್ ಈಸ್ ನಾಟ್ ಲಸ್ಟ್ ಅಂದ ತಕ್ಷಣ ಇಟ್ ಈಸ್ ನಾಟ್ ಜಸ್ಟ್ ಅ ಸೆಕ್ಷುವಲ್ ಡಿಸೈರ್. ಅದೊಂದು ಲೈಂಗಿಕ ಇಚ್ಛೆ ಮಾತ್ರವಲ್ಲದೆ, ದುರಿಚ್ಛೆ ಮಾತ್ರವಲ್ಲದೆ, ಅದು ತೀರದ ಕಾಮನೆಗಳನ್ನು ಅಥವಾ ಬಯಕೆಗಳನ್ನು ಹೊಂದಿರೋದನ್ನ ನಾವು ಒಂದು ವಿಧವಾದಂಥ ಲಸ್ಟ್ ಅಂತ ಕರಿಬಹುದು. ಅಲ್ಲಿ ನಾವು ನೋಡುವಾಗ ಅದಕ್ಕೆ ಸಾಮಾನ್ಯವಾಗಿ ನಾವು ಪ್ರತಿ ಸರ್ತಿ ನಾನು ಹೇಳ್ತಾ ಇರ್ತೇನೆ, ಏನಪ್ಪಾ ಅಂತಂದ್ರೆ, ನಾವು ಇತರರ ವಿಷಯದಲ್ಲಿ ನಿಷ್ಠುರಾಗಿರ್ತೇವೆ, ನಮ್ಮ ವಿಷಯದಲ್ಲಿ ನಾವು ಅವಕಾಶವಾದಿಗಳಾಗಿರ್ತೇವೆ. ಅಂತಂದ್ರೆ ನಾನು ನನಗೇನಾದ್ರೂ ಆಯ್ತು ಅಂತ ಅನ್ನುವಾಗ ನಾನು ಅದಕ್ಕೆ ರೀಸನಿಂಗ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇನ್ನೊಬ್ಬರಿಗೆ ಏನಾದ್ರೂ ಹೇಳ್ಬೇಕಾದ್ರೆ ಅದನ್ನ ಜಡ್ಜ್ ಮಾಡ್ತಾ ಹೋಗ್ತೀನಿ. ಸೊ ಹೀಗೆ ಹವ್ವಳ ಜೀವಿತದಲ್ಲಿ ನಾವು ನೋಡ್ತೇವೆ. ಅದು ನೋಡೋದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಯೋಗ್ಯವಾಗಿಯೂ ಕಂಡದ್ದರಿಂದ ಆಕೆ ಅದನ್ನು ತಿಂದಳು ಎಂಬುದಾಗಿ. ಸೊ ಅದು ಮುಂದುವರೆದು ಹಾಗೆ ಆದಾಮನು ಆಕೆಯ ಮೇಲೆ ಬಹುಮೋಹಗೊಂಡ ನಿಮಿತ್ತವಾಗಿಯೋ ಅಥವಾ ಆಕೆಯ ಮಾತಿಗೆ ವಿಧೇಯನಾಗಿಯೋ ಅದನ್ನು ಕೂಡ ತೆಗೆದುಕೊಂಡು ತಿಂದನು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇದು ಮುಂದುವರೆದು ಹೇಬೇಲ ಮತ್ತು ಕಾಯಿನ್ ಜೀವಿತದಲ್ಲಿ ಕೂಡ ಅದು ತೀರದಂತ ಬಯಕೆ. ಅಂದ್ರೆ ನಮಗೆ ಯಾವಾಗಲೂ ಪ್ರಿಫರೆನ್ಸಿಗೋಸ್ಕರ, ನನ್ನ ಪ್ರಕಾರ ಹೇಳೋದಾದ್ರೆ ಪ್ರಿಫರೆನ್ಸಿಗೋಸ್ಕರ ನಮ್ಮಲ್ಲಿ ಲಸ್ಟ್ ಪ್ರಾರಂಭಗೊಳ್ತದೆ ಯಾವಾಗ. ಹಾಗಾಗಿ ಲಸ್ಟ್ ಬಹಳ ಮುಖ್ಯವಾಗಿ ಆಳ್ವಿಕೆ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಪ್ರಿಫರೆನ್ಸಿಗೋಸ್ಕರ ಬಯಸೋದು. ನಾವು ಪ್ರಿಫರೆನ್ಸ್, ನಮಗೆ ತುಂಬಾ ಬೇಕಾಗಿರುವಂತ ಆದ್ಯತೆ ನಮಗೆ ಸಿಗಬೇಕು, ಹೊಸದೆಲ್ಲವೂ ನಮಗೆ ಸಿಗಬೇಕು, ಒಳ್ಳೆಯದೆಲ್ಲವೂ ನನಗೆ ಸಿಗಬೇಕು, ಜಗತ್ತಿನಲ್ಲಿ ಅಗಾಧವಾಗಿರೋದೆಲ್ಲವೂ ನನಗೆ ಸಿಗಬೇಕು, ಆದ್ರೆ ಇದು ಜಗತ್ತಿನಲ್ಲಿ ಆಳವಾದಂಥ ಜ್ಞಾನ ನನಗೆ ಸಿಗಬೇಕು, ಅತ್ಯವಶ್ಯಕವಾದಂಥ ಸಂಗತಿ ನನ್ನ ಹತ್ರನೇ ಇರಬೇಕು, ಅತ್ಯಮೂಲ್ಯವಾದಂಥ ಸಂಗತಿ ನನ್ನ ಹತ್ರನೇ ಇರಬೇಕು. ಈ ರೀತಿಯಾದಂಥ ಒಂದು ಬಯಕೆ ಅಥವಾ ಈ ರೀತಿಯಾದಂಥ ಒಂದು ಬಯಕೆಯ ಗುಲಾಮಗಿರಿನೇ ಲಸ್ಟ್ನ ಮೂಲ ಕಾರಣ ಆಗಿರೋದ್ರಿಂದ ಇದು ಪ್ರತಿ ಮನುಷ್ಯನಲ್ಲಿ ಒಂದಲ್ಲ ಒಂದು ವಿಧವಾಗಿ ಬಾಳ್ತಾ ಇರೋದ್ರಿಂದ ಅತಿ ಹೆಚ್ಚಾಗಿ ಕಾಣ್ತಾ ಇದೆ. ಅದು ಅಲ್ಲದೆ ಈಗ ಕಡೆ ಕಾಲದಲ್ಲಿ ನಾವಿರೋ ಈ ಜನರೇಷನ್ ತುಂಬಾ ಹೆಚ್ಚಾಗ್ಬಿಟ್ಟಿದೆ ಲಸ್ಟ್ ಅನ್ನೋದು. ಎಲ್ಲರಲ್ಲೂ ಕಾಮನ್ ಆಗಿ ಅದು ನಾಚಿಕೆ ಇಲ್ಲದೇ ಇರೋ ರೀತಿಯಲ್ಲಿ ಹೊರಗಿನಲ್ಲಿ ಬಹಳ ಅತ್ಯಧಿಕವಾಗಿ ಕಂಡು ಬರ್ತದೆ ಎಲ್ಲರಲ್ಲೂ. ಸೊ ಈಗ ಲಸ್ಟ್ ಅಂತ ಅಂದ್ರೆ ಆಗಲೇ ನೀವು ಹೇಳಿದ್ರೆ ಅದು ಬರೀ ಲೈಂಗಿಕವಾದಂಥ ಇಚ್ಛೆ ಅಲ್ಲ ಅಂತ. ಸೊ ಯಾವುದನ್ನು ಅತಿಯಾಗಿ ಬಯಸ್ತಾ ಇರ್ತೇವೆ ಅದು ನಮ್ಮ ಜೀವಿತದಲ್ಲಿ ಒಂದು ಲಸ್ಟ್ ಆಗಿ ಇರ್ತದೆ. ಅನೇಕರಿಗೆ ಊಟ ಮಾಡೋದಂದ್ರೆ ಯಾವಾಗ್ಲೂ ಬಯಕೆ, ಈಗಂತೂ ತಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಮತ್ತೆ ಬಟ್ಟೆ ಶೋಕಿ ಮಾಡೋದು ಅದು ಜಾಸ್ತಿ ಆಗ್ಬಿಟ್ಟಿದೆ. ಅದಲ್ಲದೆ ಸೆಕ್ಷುವಲ್ ಡಿಸೈರ್ ಅದು ಈಗಂತೂ ನಮ್ಮ ಇಂಡಿಯಾದಲ್ಲಿ ಅದು ಇನ್ನೂ ಹೆಚ್ಚಾಗಿ ಹೋಗ್ತಾನೆ ಇದೆ. ಸೊ ಈಗ ಯವನಸ್ಥರ ಮಧ್ಯದಲ್ಲಿ ಲಸ್ಟ್ ಅನ್ನೋದು ಪ್ರೀತಿ ಹೆಸರನ್ನ ತಾಳ್ಕೊಂಡು ಆಳ್ವಿಕೆ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅದು ವಾಕ್ಯದಲ್ಲಿ ಬರ್ದಿರೋ ಹಾಗೆ ಸೈತಾನ್ನ ಪ್ರತ್ಯಕ್ಷತೆ ಹೇಗಿರ್ತದೆ ಅಂತಂದ್ರೆ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿರೋ ಹಾಗೆ ಸೈತಾನ್ನ ಪ್ರತ್ಯಕ್ಷತೆಯು ಅವನ ಮಾಟಕ್ಕೆ ಅನುಗುಣವಾಗಿರುವುದು ಅಂತ. ಅಂದ್ರೆ ಅವನಿಗೆ ಮರಳುಗೊಳಿಸೋ ಅಧಿಕಾರ ಕೊಡಲ್ಪಟ್ಟಿರೋದ್ರಿಂದ ಇಲ್ಲದೆ ಇರೋದನ್ನ ಇರುವ ಹಾಗೆ ಭಾಸಗೊಳಿಸೋದು ಅವನ ಒಂದು ಕಾರ್ಯತಂತ್ರವಾಗಿದೆ. ಸೊ ಹೀಗೆ ನಾವು ಅದನ್ನ ನೋಡ್ತಾ ಹೋದ್ರೆ ಪ್ರತಿ ವಿಷಯದಲ್ಲೂ ಅತೃಪ್ತವಾದಂತ ಸಂಗತಿಗಳು ಪ್ರತಿ ಮನುಷ್ಯನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಮನುಷ್ಯನು ಅತೃಪ್ತನಾಗಿರೋದೇ ಇವತ್ತಿನ ಹೆಚ್ಚು ಅಂತ ಕಾಣೋದಕ್ಕೆ ಬಹಳ ಮುಖ್ಯವಾದಂತ ಕಾರಣ. ಹೀಗೆ ಅತೃಪ್ತಗೊಳಿಸೋದ್ರ ಮುಖಾಂತರವಾಗಿ ಸೈತಾನ್ನ ಒಂದು ಕಾರ್ಯತಂತ್ರವಾಗಿ ನಾನು ಇದನ್ನು ನೋಡ್ತೇನೆ. ಯವನಸ್ಥರು ಮಾತ್ರ ಅಲ್ಲ, ಬಹಳ ವೃದ್ಧರು ಕೂಡ ಸಿಕ್ಕಾಕೊಂಡಿದ್ದಾರೆ ಇವತ್ತು. ಸೊ ವೃದ್ಧರಿಗೆ ಕೆಲವು ಸರ್ತಿ ನೋಡುವಾಗ ಅವ್ರಿಗೆ ಅಟೆನ್ಷನ್ ಸೀಕಿಂಗ್ ಬೇಕಾಗಿರ್ತದೆ.
ಒಂದು ಚಿಕ್ಕ ಮಗುವಿನಲ್ಲಿ ಇವಾಗ 2 ಮಕ್ಕಳು ಬಂದ್ಬಿಟ್ರೆ ಒಂದು ಮಗು ಆಗಲೇ ಬೇಕು ಬೇಕಂತ ಬಂದು ಮುಂದೆ 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 ಆಟ ಆಡ್ತಾ ಇರ್ತದೆ ಬೇಕು ಬೇಕಂತ. ಸೊ ಹಾಗಾಗಿ ಆದ್ಯತೆಯ ಮನೋಭಾವ ಮತ್ತು ಅತೃಪ್ತ ಮನಸ್ಸಿನ ಪರಿಕಲ್ಪನೆಯಾಗಿ ನಾನು ಲಸ್ಟ್ ಅನ್ನು ನೋಡುತ್ತೇನೆ. ಈ ಲಸ್ಟ್ ಅಡಿಕ್ಷನ್ ಆಗಿ ಯಾವಾಗ ಬದಲಾಗುತ್ತೆ? ಲಸ್ಟ್ ಅಂದ್ರೆ ಒಂಥರ ಅಡಿಕ್ಷನ್. ಸೊ ಅತೃಪ್ತಿಯ ಚಟವೇ ಲಸ್ಟ್. ಏನಂದ್ರೆ ನನಗೆ ಹೊಂದಿಕೊಳ್ಳೋದಕ್ಕೆ ಈಗ ಬೆಸ್ಟ್ ಉದಾಹರಣೆ ಅಮ್ನೋನ್ ಅನ್ನುವಂಥ ಒಬ್ಬ ವ್ಯಕ್ತಿ, ನಾವು ದಾವೀದನ ಮಗನನ್ನು ನಾವು ನೋಡ್ತೇವೆ. ಆಕೆ ಏನ್ ಮಾಡ್ತಾನೆ, ತಂಗಿ ಆದಂತ ತಾಮಾರಳನ್ನು ಕೆಡಿಸ್ಬಿಡ್ತಾನೆ. ಆ ತಂಗಿ ಆದಂತ ತಾಮಾರಳನ್ನು ಕೆಡಿಸೋದಕ್ಕಿಂತ ಮುಂಚೆ ಅಲ್ಲಿ ನಾವು ನೋಡ್ತೇವೆ ಅವನು ಆಕೆಯ ಮೋಹದಲ್ಲಿ ಅಸ್ವಸ್ಥನಾದನು ಅಂತ ಬರೀತದೆ. ಅಂದ್ರೆ ಅತೃಪ್ತಿಯ ಅವನ ಜೀವಿತದಲ್ಲಿ ಚಟವಾಗಿ ಮಾರ್ಪಟ್ಟ ನಿಮಿತ್ತವಾಗಿ ಅವನ ಜೀವಿತದಲ್ಲಿ ಅದು ಬಹಳ ಇನ್ನಿಲ್ಲದಂತೆ ಅವನಿಗೆ ಅವನ ಮುಂದೆ ಇರುವಂತ ಯಾವ ಸಂಗತಿನೂ ಅವನಿಗೆ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ತುಂಬಾ ಚಟದಲ್ಲಿ ಯಾರು ಬಿದ್ದೋಗಿರ್ತಾರೋ, ಸೊ ಅವ್ರಿಗೆ ಯಾವುದೇ ರೀತಿಯಾದಂಥ ಚಟ ಇರ್ಬೋದು, ಅವ್ರಿಗೆ ಟಿವಿ ನೋಡೋ ಚಟ ಇರ್ಬೋದು, ಮೊಬೈಲ್ ನೋಡೋ ಚಟ ಇರ್ಬೋದು, ಅಥವಾ ಬೇಡದ ಪುಸ್ತಕಗಳನ್ನ ಓದೋ ಚಟ ಇರ್ಬೋದು, ಅಥವಾ ಕೆಲವರಿಗೆ ತಂಬಾಕು ಹಾಕುವ ಚಟ ಇರ್ಬೋದು. ಈ ವಿಷಯದಲ್ಲಿ ಅವರು ಬಿದ್ದು 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 ಅತೃಪ್ತಿಯ ಮಟ್ಟ ಸ್ಯಾಚುರೇಷನ್ ಮಟ್ಟ ಮುಟ್ಟುವವರೆಗೂ ಅತೃಪ್ತಿಯ ಸ್ಯಾಚುರೇಷನ್ ಎಷ್ಟು ಮುಟ್ತಾ ಹೋಗ್ತದೋ ಅಷ್ಟು ಅಡಿಕ್ಟ್ ಆಗ್ತಾ ಹೋಗ್ತಾರೆ. ಇದೆಲ್ಲಾನು ಕೂಡ ಒಂದಷ್ಟದ ಒಂದು ಭಾಗನೇ. ಸೊ ಹಾಗಾದ್ರೆ ಈ ಲಸ್ಟ್ ಎಷ್ಟರ ಮಟ್ಟಿಗೆ ಡೇಂಜರಸ್, ಮತ್ತೆ ದೇವರ ದೃಷ್ಟಿಯಲ್ಲಿ ಇದು ಎಷ್ಟರ ಮಟ್ಟಿಗೆ ಅಸಹ್ಯಕರವಾಗಿದೆ? ಒಳ್ಳೆ ಪ್ರಶ್ನೆ. ಈಗ ಈ ವಿಷಯಕ್ಕೆ ಉತ್ತರ ಕೊಡ್ಬೇಕಂತಂದ್ರೆ ಬಹಳ ಆಳವಾಗೇ ಇಳಿಬೇಕಾಗತ್ತೆ. ಯಾಕಂತಂದ್ರೆ ಲಸ್ಟ್ ಅಂದ್ರೆ ಏನು ಅಂತ ನಾನು ಈಗಾಗಲೇ ಹೇಳಿದೆ, ಅತೃಪ್ತ ಕಾಮನೆಗಳ ಒಂಥರ ಸಂಕೀರ್ಣ. ಅತೃಪ್ತ ಕಾಮನೆಗಳು ನಮಗೆ ಯಾವ್ದ್ರಲ್ಲಿ ಇದ್ದಾವೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಈ ನಾವು ಕೆಲವು ಸೈಕೋ ಕಿಲ್ಲರ್ಗಳನ್ನ ನೋಡ್ತೇವೆ. ಸೈಕೋ ಕಿಲ್ಲರ್ಗಳನ್ನ ನೋಡುವಾಗ ಈ ಕರ್ನಾಟಕದಲ್ಲಿ ಒಬ್ಬ ಇದ್ದ, ಅವನಿಗೆ ಇದನ್ನ ಹೆಚ್ಚು ಮಾತಾಡೋದು ಸರಿನೋ ಸೂಕ್ತವೋ ಇಲ್ಲೋ ನನಗೆ ಗೊತ್ತಿಲ್ಲ. ಉಮೇಶ್ ರೆಡ್ಡಿ ಅನ್ನುವನೊಬ್ಬ ಇದ್ದ, ಇವಾಗ್ಲೂ ಇದ್ದಾನ ಅವನು ಜೈಲಿನಲ್ಲಿ. ಅವನು ಒಂಟಿ ಹೆಣ್ಮಕ್ಳನ್ನ ನೋಡಿ ಅವನು ಹಾಳು ಮಾಡಿ ಅವ್ರ ಮಾನಭಂಗ ಮಾಡಿ ಅವ್ರ ಕೊಲೆ ಮಾಡ್ಬಿಡ್ತಿದ್ದ. ಹೋಗ್ಬೇಕಾದ್ರೆ ಅವರ ಒಳ ಉಡುಪುಗಳನ್ನ ಇಟ್ಕೊಂಡು ತೆಗೆದುಕೊಂಡು ಹೊರಟೋಗ್ತಿದ್ದ. ಸೊ ಇದರ ಮೂಲ ನೋಡ್ತಾ ಹೋದ್ರೆ ಅವನಿಗೆ ಒಳ ಉಡುಪ ಅಥವಾ ಅವನ ಹೆಣ್ಮಕ್ಳ ಶರೀರವ ಅಥವಾ ಹೆಣ್ಣು ಮಕ್ಕಳ ಪ್ರಾಣನ ಅಂತ ನಾವು ನೋಡ್ತಾ ಹೋದ್ರೆ, ಇಲ್ಲ ಅವನಲ್ಲಿ ಇದ್ದಂತಹ ಯಾವುದೋ ಒಂದು ದುರಿಚ್ಛೆಯ ಅಥವಾ ಇನ್ಫೀರಿಯರ್ ಕಾಂಪ್ಲೆಕ್ಸ್, ಅವನಿಗಿದ್ದಂಥ ಯಾವುದೋ ಒಂದು ರೀತಿಯಾದಂಥ ತನ್ನನ್ನು ತಾನು ಮರೆಮಾಚಿಕೊಳ್ಳಿಕ್ಕೆ ಬೇಕಾದಂಥ, ಯಾಕಂತಂದ್ರೆ ಕೆಲವು ಸಾರ್ತಿ ಎಸ್ಪೆಷಲಿ ಯವನಸ್ಥ ಮಕ್ಕಳನ್ನ ನಾನು ಇವತ್ತು ನೋಡ್ತಾ ಇರೋದಾದ್ರೆ, ಯವನಸ್ಥ ಮಕ್ಕಳು ನನ್ನ ಮಗ ತುಂಬಾ ಸ್ಟ್ರಾಂಗು, ನನ್ನ ಮಗ ತುಂಬಾ ರ್ಯಾಶು, ನನ್ನ ಮಗ ಬೈದು ಬಿಡ್ತಾನೆ, ನನ್ನ ಮಗ ಹೊಡೆದು ಬಿಡ್ತಾನೆ, ತಂದೆ ತಾಯಿಗಳೇ ಮಾತಾಡ್ತಿರುವಂತ ಮಾತು. ಯಾಕಂತಂದ್ರೆ ಅವನು ಏನ್ ಮಾಡ್ತಿದ್ದಾನೆ, ಅವನಿಗಿರುವಂತಹ ಒಂಟಿತನವನ್ನು, ಅವನಿಗಿರುವಂತಹ ಬೇಜವಾಬ್ದಾರಿತನವನ್ನು, ಅವನಿಗಿರುವಂತಹ ಅಸಡ್ಡೆತನವನ್ನು, ಅಥವಾ ಅವನಿಗಿರುವಂತಹ ಬೇರೆ ಯಾವುದೋ ರೀತಿಯಾದಂತ ಭಯವನ್ನು ಅವನು ತಾನು ಶೂರ, ತಾನು ಧೀರ ಅಂತ ತೋರಿಸ್ಕೊಳ್ಳೋದ್ರಲ್ಲಿ, ಅಂದ್ರೆ ಒಂದು ವಿಷಯದ ಅಲ್ಲಿ ಇಲಿ ಇರ್ತದೆ, ಆದ್ರೆ ಅದನ್ನ ಹುಲಿಯಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಳಸುವಂತ ಕ್ರಿಯೆಗಳು ಇತ್ತೀಚೆಗೆ ಜಾಸ್ತಿ ಆಗಿದ್ದಾವೆ. ಸೊ ಹಾಗಾಗಿ ಈ ಲಸ್ಟ್ ಅಂದ್ರೆ ಏನು ಅಂತಂದ್ರೆ, ಬಹಳ ಮುಖ್ಯವಾಗಿ ನಮಗೆ ಹೊರಗಡೆ ಕಾಣುವಂತ ಪಿಕ್ಚರ್ ಅಲ್ಲ, ಹೊರಗಡೆ ಕಾಣುವಂಥದ್ದು ಅಂತಂದ್ರೆ ತುಂಬಾ ಜನ ಹೆಣ್ಮಕ್ಳ ಜೊತೆ ಫ್ಲರ್ಟ್ ಮಾಡುವಂತ ಹುಡುಗರನ್ನ ನಾನು ನೋಡಿದ್ದೀನಿ. ಆ ತುಂಬಾ ಜನ ಹೆಣ್ಮಕ್ಕಳನ್ನ ಫ್ಲರ್ಟ್ ಮಾಡುವಂತ ಹುಡುಗರ ಹಿಂದೆ ಇರುವಂತದ್ದು ಎಷ್ಟೋ ಸಾರ್ತಿ ನಾನು ಗಮನಿಸಿದ್ದೀನಿ. ಅವ್ರಿಗೆ ಯಾವ ಹುಡುಗ ಯಾವ ಹುಡುಗಿ, ಯಾಕಂತಂದ್ರೆ ಇತ್ತೀಚೆಗೆ LGBTQ ಜಾಸ್ತಿ ಆಗೋಗಿದೆ. ಸೊ ಅಲ್ಲಿ ಲಿಂಗವಾಗಲಿ ಅಥವಾ ವಯಸ್ಸಾಗಲಿ ಅಥವಾ ಆಕಾರವಾಗಲಿ ಅಥವಾ ಬಣ್ಣವಾಗಲಿ ಇದು ಯಾವುದು ವ್ಯತ್ಯಾಸ ತೋರದೆ ಅವರ ಒಳಗಿನ ಒಂದು ಏನ್ ಹೇಳ್ತಾರೆ ಅದನ್ನ ಕುಗ್ಗಿಸುವಿಕೆನ ಅಥವಾ ಅವರ ಒಳಗಿರುವಂತ ಒಂದು 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 ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅನ್ನ, ಅವ್ರ ಹತ್ರ ಇರುವಂತ ಒಂದು ಸಣ್ಣ ನ್ಯೂನ್ಯತೆಯನ್ನ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರು ಹೀಗೆ ಮಾಡ್ತಾ ಇರ್ತಾರೆ. ಸೊ ಅದು ಸೀರಿಯಸ್ ಆಗಿ ನಾವು ನೋಡುವಾಗ ಅದು ಲಸ್ಟ್ ಕೇವಲ ಅವನಿಗೆ ಹೆಣ್ಣು ಮಕ್ಕಳ ಶೋಕಿ ಇದೆ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳ ಜೊತೆ ಅವನು ತಿರುಗ್ತಾ ಇದ್ದ, ಆಕೆಗೆ ಗಂಡಸರ ಮೇಲೆ ತೀರದ ಮೋಹ ಇದೆ, ಅದಕ್ಕೋಸ್ಕರ ಆಕೆ ತಿರುಗ್ತಾ ಇದ್ದಾಳೆ. ಇದಲ್ಲ, ಸೈತಾನು ಒಂದು ಬಹಳ ಮುಖ್ಯವಾದಂತಹ ಕುಯುಕ್ತಿಯನ್ನ ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾನೆ. ನಾನು ಅದನ್ನ ದೆವ್ವ ಅಂತ ಕರಿತೀನಿ. ಆ ದೆವ್ವ ಯಾವ್ದಪ್ಪ ಅಂತಂದ್ರೆ, ನಮ್ಮೊಳಗೆ ಹೆದರಿಸುವಂತ ದೆವ್ವ. ನಮ್ಮೊಳಗೆ ಹೆದರಿಸುವಂತ ದೆವ್ವ ಏನ್ ಮಾಡ್ಬಿಟ್ಟಿದೆ, ನಮ್ಮನ್ನ ಅಂಥ ಕಾರ್ಯಗಳಲ್ಲಿ ನಾನು ಆ ತರ ಅಲ್ಲ ಆ ತರ ಪ್ರಾಜೆಕ್ಟ್ ಮಾಡೋದಕ್ಕೋಸ್ಕರವಾಗಿ ಈ ಲಸ್ಟ್ ಅನ್ನ ಉಪಯೋಗಿಸ್ತದೆ, ಅಥವಾ ಈ ಲೈಂಗಿಕ ದುರಿಚ್ಛೆಯನ್ನ ಅದು ಉಪಯೋಗಿಸ್ತದೆ. ಹಾಗೆಲ್ಲ ಯವನಸ್ಥ ಮಕ್ಕಳು ಇತ್ತೀಚಿನ ಎಲ್ಲಾರನ್ನ ಗಮನಿಸಿದ್ರೆ ಒಂದು ಮಾತು ಸರ್ವೇ ಸಾಮಾನ್ಯವಾಗಿರ್ತದೆ, ನಾವು ಯಾವುದನ್ನ ಹೆಚ್ಚು ಬಯಸ್ತೀವೋ ಅದು ನಮ್ಮ ಕೈಗೆ ಸಿಗೋದಿಲ್ಲ.
ಇದು ತುಂಬಾ ಸುಂದರವಾಗಿ ಮಾತಾಡುವಂತ ಪ್ರತಿಯೊಂದು ಮಾತಾಡುವಂತ ಒಂದು ಸಾಮಾನ್ಯವಾದಂತ ಸಂಭಾಷಣೆ. ಯಾಕೆ ಅಂತ ನೋಡೋದಾದ್ರೆ ಅಲ್ಲಿಗೆ ನಮ್ಮ ತೃಪ್ತಿ, ನಮ್ಮ ನಮ್ಮ ಆ ಸ್ಯಾಚುರೇಷನ್ ಏನಿದೆ ಅದನ್ನ ನಾವು ಯಾವಾಗಲೂ ಕೂಡ ಕಂಡುಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿನೇ ಈ ಅತೃಪ್ತವಾದ ಕಾರ್ಯಗಳೇ ನಮ್ಮನ್ನ ಲಸ್ಟ್ ನಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತದೆ. ಬರೀತದೆ ಸತ್ಯ ಅಂತಂದ್ರೆ ಏನು ಅಂತ, ಸತ್ಯವನ್ನು ತಿಳ್ಕೊಳ್ರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂತ ಹೇಳುವಾಗ ಜ್ಞಾನೋಕ್ತಿಯಲ್ಲಿ ಬರೀತದೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನ ಪಡೆದುಕೊಳ್ಳ್ರಿ ಅಂತ. ಸತ್ಯ ಅಂತಂದ್ರೆ ಜ್ಞಾನ, ಸುಶಿಕ್ಷೆ, ವಿವೇಕಗಳನ್ನ. ಈ ಜ್ಞಾನ, ಸುಶಿಕ್ಷೆ, ವಿವೇಕಗಳು ಇಲ್ಲದೆ ಇರುವಂತ ತೀರದ ಕಾಮನೆಗಳು ನಮ್ಮಲ್ಲಿ ಬೈಪಾಸ್ಗಳನ್ನ ಉಂಟು ಮಾಡಿ ಅನೇಕ ವಿಧವಾದಂಥ ಮಜಲುಗಳನ್ನು ತೆಗೆದು ಬಿಡ್ತವೆ, ಅನೇಕ ವಿಧವಾದಂಥ ಆಯಾಮಗಳನ್ನು ತೆಗೆದು ಬಿಡ್ತವೆ, ಅನೇಕ ವಿಧವಾದಂಥ ಘಟ್ಟಗಳನ್ನು ತೆಗೆದು ಬಿಡ್ತವೆ. ಯಾಕಂತಂದ್ರೆ ಬೆಸ್ಟ್ ಉದಾಹರಣೆ ಪೋರ್ನೋಗ್ರಫಿಯಲ್ಲಿ ಯಾರು ತಮ್ಮನ್ನು ತಾವು ಮುಳುಗಿಸ್ಕೊಳ್ತಾರೋ ಅವರು ಇನ್ನು ಹೆಚ್ಚಾಗಿ 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 ನೋಡ್ತಾ ನೋಡ್ತಾ ಅದರಲ್ಲೂ ಕೂಡ ತೃಪ್ತಿಯನ್ನು ಕಾಣ್ತಾರೆ ಹೊರತು ಯಾವುದೇ ಕಾರಣಕ್ಕೂ ತೃಪ್ತಿಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದು ಮುಂದುವರಿತಾ 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 ಅವರ ಜೀವಿತದಲ್ಲಿ ಅವರ ಯೌವನದ ದಿನಗಳು ಕಳೆದು ಹೋಗೋದಕ್ಕಿಂತ ಮುಂಚೆನೆ ಅವರ ಜೀವಿತದಲ್ಲಿ ಅವರು ತಮ್ಮ ಪತಿಯಲ್ಲಿ ಕಾಣಬಹುದಾದಂತ ಬಹು ಸೌಂದರ್ಯವಾದಂತಹ ಒಂದು ಸುಂದರವಾದಂತ ಕ್ಷಣಗಳನ್ನ ಅವ್ರ ಜೀವಿತದಲ್ಲಿ ಕಳ್ಕೊಬಿಡ್ತಾರೆ. ಯಾಕೆಲ್ಲ ಅಷ್ಟೊಂದು ಕೆಲಸ ಮಾಡ್ತಾ ಇದೆ ಅಂತ ಮತ್ತೆ ನೋಡೋದಾದ್ರೆ, ಯಾಕೆ ಅಂತಂದ್ರೆ ಅವರ ಹೃದಯದಲ್ಲಿ ಉಂಟಾದಂತ ಬೇರೆ ವಿಷಯದ ಅತೃಪ್ತಿ ಅವ್ರು ಈ ವಿಷಯವನ್ನು ಆಳ್ವಿಕೆ ಮಾಡೋದು ಪ್ರಾರಂಭಿಸ್ಬಿಡ್ತು. ಸೊ ಹೀಗೆ ಪ್ರತಿ ವಿಷಯದಲ್ಲಿ ಇವತ್ತು ಮನುಷ್ಯ ದೇವರನ್ನ ಕಾಣ್ತಾ ಇರೋ ನಿಟ್ಟಿನಲ್ಲಿ ಓಡ್ತಾ ಇದ್ರು ಕೂಡ, ಮನುಷ್ಯ ವಿಜ್ಞಾನದಲ್ಲಿ ಅಂತರಿಕ್ಷಗಳಲ್ಲಿ ಹಾರಾಡುವ ಮಟ್ಟಕ್ಕೆ ಬೆಳೀತಾ ಇದ್ರು ಕೂಡ, ಮನುಷ್ಯನ ಅತೃಪ್ತಿ ಇನ್ನೂ ಕಾರ್ಯಸಾಧಕವಾಗಿ ಮತ್ತು ಬಹಳ ಮುಖ್ಯವಾಗಿ ಎಲ್ಲರ ಮೇಲೆ ಆಳ್ವಿಕೆ ಮಾಡ್ತಾ ಇರೋದ್ರಿಂದ ಮನುಷ್ಯರ ಮಧ್ಯದಲ್ಲಿ ಲಸ್ಟ್ ಅನ್ನುವಂಥದ್ದು ಇನ್ನಿಲ್ಲದೆ ಬಾಳ್ತಾ ಇದೆ. ಹೆಂಗೆ ಅಂದ್ರೆ ಎಷ್ಟು ಹೆಚ್ಚಾಗ್ತಾ ಹೋಗುತ್ತದೋ, ಯಾರು ಯಶಸ್ಸಿನ ಹಿಂದೆ ಓಡ್ತಾ 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 ಇರ್ತಾರೋ ಅವರು ಖಂಡಿತವಾಗ್ಲೂ ಲಸ್ಟ್ ಅಲ್ಲಿ ಬೀಳ್ತಾರೆ. ಯಾರು ಅಂತಸ್ತಿನ ಹಿಂದೆ ಓಡ್ತಾ 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 ಇರ್ತಾರೋ ಅವರು ಲಸ್ಟ್ ಅಲ್ಲಿ ಬೀಳ್ತಾರೆ. ಹೀಗೆ ಅತೃಪ್ತವಾದಂತ ಕಾಮನೆಗಳಿಗೆ ಅದು ಲೈಂಗಿಕ ದುರಿಚ್ಛೆಯೇ ಆಗಿರ್ಬೇಕಂತ ಏನಿಲ್ಲ. ಬೇರೆ ವಿಷಯದಲ್ಲಿ ನೀವು ಓಡೋದಕ್ಕೆ ಪ್ರಾರಂಭಿಸಿದ್ರೆ ಖಂಡಿತವಾಗ್ಲೂ ಈ ವಿಷಯದಲ್ಲಿ ಬಿಡ್ತೀರಿ. ಹೇಗೆ ಅಂತಂದ್ರೆ ಯಾರು ಕಾಣಿಕೆಯನ್ನ ಕೊಡೋದ್ರಲ್ಲಿ ಏನಾಗಿರ್ತಾರೆ, ನಂಬಿಕಸ್ಥರಾಗಿರ್ತಾರಲ್ಲ, ಅವರು ಅತ್ಯಲ್ಪವಾದದ್ರಲ್ಲಿ ತೃಪ್ತರಾಗಿರ್ತಾರೆ ಅಂತ ಅರ್ಥ. ಯಾರು ಕಾಣಿಕೆಯನ್ನ ದಶಮಾಂಶ ಕಾಣಿಕೆ ಅದು ಬೈಬಲ್ ನಲ್ಲಿ ಇದೆಯಾ ಇಲ್ವಾ ಅಂತಂದ್ರೆ ಅದು ಇನ್ನೊಂದು ಡಿಬೇಟ್, ಬರ್ತೀನಿ ನಾನು ಅಲ್ಲಿಗೆ. ಸೊ ಆದ್ರೆ ನಿಮಗಿರುವುದರಲ್ಲಿ ಅತ್ಯಲ್ಪವಾದದ್ರಲ್ಲಿ ನೀವು ತೃಪ್ತರಾಗದ ಹೊರತಾಗಿ ನೀವು ದೊಡ್ಡ ದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಕಾಣಿಕೆ ದಶಮಾಂಶ ಯಾಕೆ ಹಾಕ್ಬೇಕು, ಕಾಣಿಕೆ ದಶಮಾಂಶ ಯಾಕೆ ಕೊಡಬೇಕು, ಹಾಕಿದ್ರೆ ಅದು ಯಾವ ರೀತಿಯಾಗಿ ಉಪಯೋಗ ಬೇಕು, ಅದು ದೇವ್ರ ಚಿತ್ತದಲ್ಲಿ ದೇವ್ರ ರಾಜ್ಯದಲ್ಲಿ ಏನಾಗಿದೆ ಅದೆಲ್ಲ ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ, ನನಗೆ ಒಂದಿಷ್ಟು ಸಿಕ್ತು, ಆ ಸಿಕ್ಕಿದ್ರಲ್ಲಿ ಒಂದ್ ಸ್ವಲ್ಪ ಕೊಟ್ಟು ನಾನಿನ್ ನೋಡಿದ್ರಲ್ಲಿ ನೆಮ್ಮದಿಯಾಗಿರೋದು ಕಲಿತಾ ಇದ್ದೀನಿ. ಸೊ ಈ ರೀತಿಯಾದಂತ ತೃಪ್ತಿಕರವಾದಂತ ಜೀವಿತ ನಮ್ಮನ್ನ ಬಹುಮುಖ್ಯವಾಗಿ ಈ ದುರಿಚ್ಛೆಗಳಿಂದ ನಮ್ಮನ್ನು ಕಾಪಾಡ್ತದೆ. ಆದ್ರೆ ಯಾವುದೇ ರೀತಿಯಾದಂತ ಅತೃಪ್ತವಾದಂತ ಕಾಮನೆಗಳು ನಮ್ಮನ್ನ ಯಾವುದೇ ವಿಧವಾಗಿ, ಹಣದ ಆಸೆ ಇರ್ಬೋದು, ಅಥವಾ ಶರೀರದ ಆಸೆ ಇರ್ಬೋದು, ಅಥವಾ ಕಣ್ಣಿನ ಆಸೆ ಇರ್ಬೋದು, ಅಥವಾ ಬದುಕು ಬಾಳಿನ ಡಂಬ ಇರ್ಬೋದು, ಇದು ಯಾವ್ದ್ರಲ್ಲಿ ಬಿದ್ರು ಈ ಲೈಂಗಿಕ ದುರಿಚ್ಛೆಯಲ್ಲಿ ಮನುಷ್ಯ ಬಿದ್ದೇ ಬಿಡ್ತಾರೆ. ಸೊ ಹಾಗಾಗಿ ಲಸ್ಟ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕೇವಲ ಒಂದು ಲೈಂಗಿಕ ದುರಿಚ್ಛೆ ಮಾತ್ರವೇ ಆಗಿರದೆ ಇತರ ಸಂಗತಿಗಳ ಅತೃಪ್ತಿಕರವಾದಂತ ಜೀವಿತ. ಇವತ್ತು ಯಾವ ಹುಡುಗರನ್ನಾದ್ರೂ ಕೇಳಿ ಏನ್ ಓದ್ಬೇಕು, ಇನ್ನು ಓದ್ಬೇಕು ಏನ್ ಓದ್ಬೇಕು, ಯಾಕೆ ಓದಬೇಕು? ಯಾಕಂತಂದ್ರೆ ಇವತ್ತು ಶಿಕ್ಷಣ ತನ್ನ ಹಾದಿಯನ್ನು ತಪ್ಪಿದೆ. ಶಿಕ್ಷಣ ಯಾಕೆ ಓದ್ತಿದ್ದಾರೆ? ಜ್ಞಾನಿಗಳಾಗೋದಕ್ಕೆ ಹೋಗ್ತಾ ಇರುವಂತ ಮಕ್ಕಳು ಕಡಿಮೆ, ಕೆಲಸಕ್ಕೋಸ್ಕರ ಓದ್ತಾ ಇರುವಂತ ಮಕ್ಕಳು ಹೆಚ್ಚು. ಆಸ್ತಿಯನ್ನ ಕೂಡಿಡುತ್ತಾ ಇರೋದು ನನ್ನ ಸಮಾಧಾನಕ್ಕೆ ಸಮೃದ್ಧಿಗೆ ಅಂತ ತರೋರು ಕಡಿಮೆ, ಮುಂದಿನ ಜನರೇಷನ್ಗೆ ತಿಳಬೇಕು ಅಂತ ಅನ್ಕೊಳ್ತಿರೋರು ಜಾಸ್ತಿ. ನನಗೆ ಸಿಗದೆ ಇರೋದು ಎಲ್ಲವೂ ಕೂಡ ನನ್ನ ಮಕ್ಕಳಿಗೆ ಸಿಗಬೇಕು ಅಂತೇಳಿ ನಾವೆಲ್ಲನೂ ಕೊಡ್ತಾ ಹೋಗ್ತಿದೀವಿ, ಅದರ ಪರಿಣಾಮವನ್ನು ಕೂಡ ನಾವೇ ಅನುಭವಿಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಇತರ ಅತೃಪ್ತ ಸಂಗತಿಗಳು ಹೆಚ್ಚಾಗಿರೋದ್ರಿಂದ ಲಸ್ಟ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ಬೇರಿಗೆ ಕೊಡ್ಲಿ ಹಾಕಬೇಕು ಅಂತಂದ್ರೆ ಇತರ ಅತೃಪ್ತ ಸಂಗತಿಗಳು ನನ್ನ ಹೃದಯದಲ್ಲಿ ಕಡಿಮೆ ಆಗ್ಬೇಕು, ಅತೃಪ್ತ ಕಾಮನೆಗಳು ನನ್ನ ಹೃದಯದಲ್ಲಿ ಕಡಿಮೆ ಆಗ್ಬೇಕು. ಸೊ ಮತ್ತೆ ಅದೇ ಕ್ವಶನ್, ಇದು ದೇವರ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಸೇರಿಕೊಳ್ಳುವುದು? ಯೆಹೋವನಾದ ನಾನೇ ನಿನ್ನ ದೇವರು, ನನ್ನ ಹೊರತು ನಿನಗೆ ಬೇರೆ ದೇವರುಗಳಿರಬಾರ್ದು. ಇಲ್ಲೇ ನೆರವೇರ್ತದೆ ಆ ವಚನ. ನಿನ್ನ ದೇವರಾದ ಯೆಹೋವನನ್ನು ಹೇಗೆ ಪ್ರೀತಿ ಮಾಡಬೇಕು? ಪೂರ್ಣ ಹೃದಯದಿಂದ,
ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ, ಎಲ್ಲದರಲ್ಲೂ ಆತನನ್ನೇ. ಯಾಕೆ ಆ ಮಾತನ್ನು ಬರೆಯಲಾಗ್ತದೆ ಅಂತಂದ್ರೆ ಅದೊಂದು ಸುಂದರವಾದಂಥ ಪ್ರಶ್ನೆ. ಏನಂದ್ರೆ ಯೆಹೋವ ಅಂತಂದ್ರೆ ಆತನು ಇರುವಾತನಾಗಿದ್ದಾನೆ. ಆತನಿದ್ದಾನೆ. ಮರ್ತ್ಯವಾದಂಥ ಸಂಗತಿಗಳ ಮಧ್ಯದಲ್ಲಿ ಆತನಿದ್ದಾನೆ. ಮರ್ತ್ಯವಾದಂಥ ಸಂಗತಿಗಳ ಜೊತೆಗೆ ಆತನಿದ್ದಾನೆ. ಮರ್ತ್ಯವಾದಂಥ ಸಂಗತಿಗಳಿಗೋಸ್ಕರ ಆತನಿದ್ದಾನೆ. ಮತ್ತೆ ಮರ್ತ್ಯವಾದಂಥ ಸಂಗತಿಗಳ ಪರಿಪೂರ್ಣತೆಗಾಗಿ ಆತನಿದ್ದಾನೆ. ಆತನು ಯಾವಾಗ್ಲೂ ಇದ್ದಾನೆ. ಆ ಇದ್ದಾನೆ ಅನ್ನುವಂಥ ಸಂಗತಿಯನ್ನು ಮರೆತು, ಅಂದ್ರೆ ಯಾವಾಗ್ಲೂ ಇರುವ ಆತನೊಬ್ಬನು ಇದ್ದಾನೆ ಅನ್ನುವಂಥ ಸಂಗತಿಯನ್ನು ಮರೆತು ಯಾವಾಗ್ಲೂ ಇರೋದಿಲ್ವಲ್ಲ, ಅದ್ರ ಹಿಂದೆನೆ ಓಡಿದ್ರೆ ಅದು ಹೇಗೆ ಆ ಯಜಮಾನನಿಗೆ ಅಥವಾ ಅದು ನಮ್ಮನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನಿಗೆ ಹೇಗೆ ಇಷ್ಟ ಆಗೋದಕ್ಕೆ ಸಾಧ್ಯ? ಸೊ ಪ್ರತಿ ದಿವಸ ಇರುವಾತನನ್ನ ಎದುರು ನೋಡದೆ ಇರುವಂತಹ ಪ್ರತಿಯೊಂದೊಂದು ಸಂಗತಿಯು ದೇವರಿಗೆ ಇಷ್ಟ ಇದ್ದಾರೆ ಕೆಲಸ. ಯಾಕಂತಂದ್ರೆ ಎಲ್ಲಾ ದಿವಸ ನಾವು ಆತನ ತೆಗಿರ್ಬೇಕು. ಹನೋಕನನ್ನ ಯಾಕೆ ದೇವರು ಮರಣಕ್ಕೆ ಈಡು ಮಾಡದೆ ತೆಗೆದುಕೊಂಡು ಬಿಟ್ಟನು ಅಂತಂದ್ರೆ ದೇವರ ಜೊತೆ ಅವನು ನಡೆದನು ಅಂತ. ಅವನು ದೇವರ ಜೊತೆ ನಡೆದದ್ದರಿಂದ ಹನೋಕನನ್ನ ಹಾಗೆ ತೆಗೆದುಕೊಂಡು ಬಿಟ್ಟ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನ ಒಬ್ಬನೇ ಮಗನನ್ನು ಕೊಟ್ಟನು. ಆತನೊಬ್ಬ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅಂದ್ರೆ ನಾವು ಯಾವಾಗ್ಲೂ ಇರಬೇಕನ್ನೋದು ಆತನ ಇಷ್ಟ. ಆದ್ರೆ ನಾವು ಇಲ್ಲದರ ಮೇಲೆ ಆಸೆ ಪಡೋದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ನಾವು ನಮಗೆ ಕೊಡಲ್ಪಟ್ಟಂತ ಏದೇನಿಂದ ತಳ್ಳಲ್ಪಡ್ತೇವೆ. ನಾವು ನಮಗೆ ಕೊಡಲ್ಪಟ್ಟಂತ ಬಹು ಸುಂದರವಾದಂತ, ಯೋಗ್ಯವಾದಂತ, ಉತ್ಕೃಷ್ಟವಾದಂತ ಸಮಾಧಾನದಿಂದ ನಾವು ತಳ್ಳಲ್ಪಡ್ತೇವೆ. ಸೊ ಹಾಗಾಗಿ ಲಸ್ಟ್ ಅನ್ನುವಂಥದ್ದು ಅತೃಪ್ತಿಕರವಾದಂಥ ಸಂಗತಿಗಳಲ್ಲಿ ಬೀಳುವಂತಹ ಬಹುಮುಖ್ಯವಾದಂಥ ಭಾಗ ಆಗಿರೋದ್ರಿಂದ ಅತೃಪ್ತತೆ ದೇವರಿಗೆ ಇಷ್ಟ ಇಲ್ಲ. ಕ್ರೈಸ್ತರಾದರೂ ಕ್ರೈಸ್ತರಲ್ಲದೆ ಇದ್ರು ಈ ಲಸ್ಟಲ್ಲಿ ಪ್ರತಿಯೊಬ್ಬರು ಹೋರಾಟ ಮಾಡ್ತಾನೆ. ಹೌದು. ಈಗ ಅನೇಕರಿಗೆ ಅದನ್ನ ಬಿಡ್ಬೇಕಂತ ಬಯಕೆ ಇರುತ್ತೆ. ಯಾವಾಗ ನಾನು ಇದನ್ನ ಜಯಿಸ್ತೇನೆ ಅಂತ ಇರುತ್ತೆ. ಮತ್ತೆ ಅವರ ವಿಷಯದಲ್ಲಿ ಅವರೇ ಅಸಹ್ಯ ಪಡ್ಕೊಳ್ತಾ ಇರ್ತಾರೆ. ಇಂಥ ಒಂದು ಜೀವನ ನಾನು ಜೀವಿಸ್ತಾ ಇದೀನಲ್ಲ. ಆ ಲಸ್ಟ್ ಅನ್ನಂತ ಒಂದು ಕಾರ್ಯದಲ್ಲಿ ಅವರ ಒಂದು ಸಮಯದವರೆಗೆ ಅದ್ರಲ್ಲಿ ಇರೋವರೆಗೆ ಅವ್ರಿಗೆ ಏನ್ ಅನ್ಸಲ್ಲ. ಅದ ಸಮಯ ಮುಗಿದ್ಮೇಲೆ ಅವ್ರ ಮನಸ್ಸವ್ರಿಗೆ ಬಾಧಿಸಕ್ಕೆ ಪ್ರಾರಂಭಿಸ್ತಾ ಇರ್ತದೆ. ಸೊ ಈ ರೀತಿ ಈಗ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲ್ಲ. ಜಯಿಸ್ಬೇಕಂತ ಆಸೆ ಇದೆ, ಆದ್ರೆ ಜಯಿಸಕ್ ಆಗ್ತಾ ಇಲ್ಲ. ತಿರುಗಿ ಆ ಪರಿಸ್ಥಿತಿಯಲ್ಲಿ, ಆ ಹೋರಾಟದಲ್ಲಿ, ಆ ಶೋಧನೆಯಲ್ಲಿ ಬೀಳ್ತದೆ ಇರ್ತಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇರುವಂತವ್ರು ಕ್ರೈಸ್ತರಾದ್ರೂ ಕ್ರೈಸ್ತರಲ್ಲದೆ ಇದ್ರು ಈ ಹೋರಾಟದಲ್ಲಿ ಇರುವಂತವ್ರು ಈ ಲಸ್ಟ್ ಎಂಬ ಹೋರಾಟದಿಂದ ಹೇಗೆ ಹೊರಬರಲಿಕ್ಕೆ ಸಾಧ್ಯ, ಹೇಗೆ ಅದನ್ನ ಜಯಿಸುವಂಥದ್ದು? ಈಗಾಗಲೇ ಹೇಳ್ಬಿಟ್ಟೆ, ಲಸ್ಟ್ನ ಮೂಲ ಕಾರಣ ಅತೃಪ್ತವಾದ ಕಾಮನೆಗಳು. ಅತೃಪ್ತವಾದ ಕಾಮನೆಗಳು ಬೇರೆ ಯಾವುದೇ ಭಾಗದಲ್ಲಿದ್ರೂ ಅದು ಈ ಭಾಗದಲ್ಲಿ ಖಂಡಿತವಾಗ್ಲೂ ಕಾರ್ಯ ಮಾಡ್ತಾ ಹೋಗ್ತದೆ. ಸೊ ಈಗ ಉದಾಹರಣೆಗೆ ಅದನ್ನ ಇನ್ನೂ ಸೈಂಟಿಫಿಕ್ ಆಗಿ ಮಾತಾಡ್ಬೇಕಂತಂದ್ರೆ, ಮಕ್ಕಳಾಗೋದಕ್ಕೂ ಮಕ್ಕಳು ಮಾಡೋದಕ್ಕೂ ನಾವು ವಯಸ್ಕರಾಗೋದಕ್ಕೂ ಬಹಳ ಮುಖ್ಯವಾದಂತ ಕಾರಣ ನಮ್ಮಲ್ಲಿ ಬಾಳುವಂತ ಒಂದು ಟೆಸ್ಟಿಸ್ಟ್ರೋನ್ ಅನ್ನುವಂತ ಒಂದು ಹಾರ್ಮೋನ್. ಈ ಟೆಸ್ಟಿಸ್ಟ್ರೋನ್ ಹಾರ್ಮೋನ್ ನಾವು ವಯಸ್ಕರಿಗೆ ಪ್ರೌಢಾವಸ್ಥೆ ಅಂತ ತಲುಪಿದ ತಕ್ಷಣ ನಮಗೆ ಬರ್ತಾ ಹೋಗ್ತದೆ. ಈ ಟೆಸ್ಟಿಸ್ಟ್ರೋನ್ ಯಾವ್ದ್ರಲ್ಲಿ ಕೆಲಸ ಮಾಡ್ತದೆ ಅಂದ್ರೆ ಕೇವಲ ಲೈಂಗಿಕವಾದ ಕಾರ್ಯ ಮಾತ್ರ ಮಾಡೋದಿಲ್ಲ. ನಮಗೆ ಬಲವನ್ನು ಕೊಡ್ತದೆ, ನಮಗೆ ಸಂತೋಷವನ್ನು ಕೊಡ್ತದೆ, ನಮಗೆ ಉದ್ದೀಪನವನ್ನು ಕೊಡ್ತದೆ, ನಮಗೆ ಉತ್ಸಾಹವನ್ನು ಕೊಡ್ತದೆ. ಸೊ ಹಾಗಾಗಿ ಈ ಉತ್ಸಾಹವನ್ನ, ಉದ್ದೀಪನವನ್ನ, ಬಲವನ್ನ ಕೊಡತಕ್ಕಂತಹ ಸಂಗತಿಯನ್ನ ನಾವು ಹೆಚ್ಚಿಸ್ಕೊಂಡು ನಾವು ಆ ಸಂಗತಿಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳದೆ ಹೋದ್ರೆ ಖಂಡಿತವಾಗ್ಲೂ ಅದು ಡಿವಿಯೇಟ್, ಆ ಬಲ ಅನ್ನುವಂಥದ್ದು ಡಿವಿಯೇಟ್ ಆಗ್ತಾನೆ ಹೋಗ್ತದೆ. ಈಗ ನಾವು ಎಲ್ಲಾ ವಿಷಯದಲ್ಲಿ, ಈಗ ನನಗೆ ದುಡಿಯೋದಕ್ಕೆ ದೇವರು ಬಲ ಕೊಟ್ಟಿದ್ದಾನೆ. ದೇವರು ನಮಗೆ ಸ್ತೋತ್ರ. ನಾನೀಗ ಒಂದು 89 kg ಇದ್ದೀನಿ. ಸೊ ಅದರಲ್ಲಿ ನನಗೊಂದು 50 kg ಅಷ್ಟು ಶಕ್ತಿ ಕೊಟ್ಟಿದ್ದಾನೆ. ಆದ್ರೆ ನಾನು ಈಗ 50 kg ಹೊರಬೇಕಾ ಅನ್ನುವಂಥ ಸೋಮಾರಿತನದ ನಿಮಿತ್ತವಾಗಿ ನಾನು 50 kg ಹೊರಲಿಲ್ಲ ಅಂತಂದ್ರೆ ದೇವರು ನನಗೋಸ್ಕರವಾಗಿ ಉಂಟು ಮಾಡಲ್ಪಟ್ಟಂತ ಆ ಬಲ ಅನ್ನುವಂಥ ಟೆಸ್ಟಿಸ್ಟ್ರೋನ್ ಸೊ ಈಗ ನನ್ನ ಹತ್ರ ವಾಸ ಮಾಡ್ತಾ ಇದೆ. ನಾನು ಸೋಮಾರಿ. ಎಲ್ಲಿ ಕೆಲಸ ಮಾಡ್ಬೇಕದು? ಯಾವ ವಿಷಯದಲ್ಲಿ ಆಸಕ್ತಿ ಹೆಚ್ಚುತ್ತಾ ಹೋಗ್ತದೋ, ಆಸಕ್ತಿ ಯಾವ್ದ್ರಲ್ಲಿ ಹೆಚ್ಚುತ್ತಾ ಹೋಗ್ತದೆ ಅಂತಂದ್ರೆ, ನಾವು ಯಾವ್ದನ್ನ ಪದೇ 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 ನೋಡ್ತಾನೆ ಇರ್ತೀವೋ ಅದ್ರಲ್ಲಿ ಖಂಡಿತವಾಗ್ಲೂ ನಮ್ಗೆ ಆಸಕ್ತಿ ಹೆಚ್ಚುತ್ತಾ ಆಗ್ತದೆ. ನಮ್ ಮುಂದೆ ಇಟ್ಬಿಟ್ರೆ, ಫಾರ್ ಎಕ್ಸಾಂಪಲ್, ಈ ಗಿಡ ಇಲ್ಲೇ ಇದ್ದು ಇದನ್ನ ನಾನು ಮುಟ್ಟೋದಿಲ್ಲ, ನೋಡೋದಿಲ್ಲ, ಹೀಗಿಲ್ಲ ಹಾಗಿಲ್ಲ ಏನೇ ಅನ್ಕೊಂಡ್ರು ಒಂದು ವಾರ ಆದ್ಮೇಲೆ ನಾ ಬಂದಾಗ ಇಲ್ಲಿ ಕಾಣಿಸ್ಲಿಲ್ಲ ಅಂತಂದ್ರೆ ಎಲ್ಲೋಯ್ತು ಅಂತ ಒಂದ್ಸರಿ ಹೊರಡ್ತೀವಿ. ಸೊ ಹಾಗಾಗಿ ನಾವು ಪದೇ ಪದೇ ಬಯಸ್ತಾ ಇರುವಂತಹ ಸಂಗತಿಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದಕ್ಕೆ ಬಹಳಷ್ಟು ಇಷ್ಟಪಡ್ತೇವೆ. ಲೋಕದಲ್ಲಿ ಈಗಾಗಲೇ ಪಾಪವು ಬಹು ಹೆಚ್ಚಾಗಿರೋ ನಿಮಿತ್ತವಾಗಿ, ಲೋಕವು ತನ್ನ ಅಂತಿಮ ಕ್ಷಣಗಳನ್ನ ಗಣನೆ ಮಾಡ್ತಾ ಇರೋ ನಿಮಿತ್ತವಾಗಿ ಖಂಡಿತವಾಗ್ಲೂ ಅತೃಪ್ತವಾದಂಥ ಕಾಮನೆಗಳು
ಈ ಹೊತ್ತಿನ ಪಾಪದಲ್ಲಿ ಬೀಳೋದು ಸರ್ವೇ ಸಾಮಾನ್ಯವಾದಂಥ ಸಂಗತಿ. ಹ್ಮ್. ಯಾಕಂತಂದ್ರೆ ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಗೊಳಿಸ್ಕೊಳ್ಳೋದು ಯಾವ ರೀತಿ ಅಂತಂದ್ರೆ, ಈಗಾಗಲೇ ಹೇಳಿದೆ, ನಾನು ದೇವರನ್ನ ಪ್ರೇಮಿಸೋದ್ರಿಂದ, ನಾನು ದೇವರಲ್ಲಿ ನನ್ನ ಮನಸ್ಸನ್ನು ಎತ್ತಿಡೋದ್ರಿಂದ, ನಾನು ದೇವರಲ್ಲಿ ನನ್ನ ಹೃದಯವನ್ನು ಬಿಗಿಯಾಗಿರಿಸ್ಕೊಳ್ಳೋದ್ರಿಂದ ನಾನು ನಿರ್ಭೀತನಾಗಿ ಲಸ್ಟಿಂದ ಹೊರಗಡೆ ಬರ್ಬೋದು. ಏನಾಗೋಗಿದೆ, ನಮ್ಮ ಜೀವಿತದಲ್ಲಿ ನಮ್ಮ ಅರಿವಿಗೆ ಬಾರದೇ ಇರುವಂತ ಅನೇಕ ಸಂಗತಿಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಯಾಕೆ ಮಾಡ್ತಿದೀವಿ ಅಂತ ಗೊತ್ತಿಲ್ಲ, ಏನು ಮಾಡ್ತಿದೀವಿ ಅಂತ ಗೊತ್ತಿಲ್ಲ, ಎಲ್ಲಿಗೂ ಇದರ ಪರಿಣಾಮ ಏನು ಅಂತಾನೆ ಗೊತ್ತಿಲ್ಲ. ಸುಮ್ಮನೆ ಮಾಡ್ತಾ ಇದ್ದೇವೆ. ಹಾಗೆ ಮಾಡದೆ ಸುಮ್ಮನಿರೋದನ್ನ ಯಾವತ್ತು ಕಲಿತೀವೋ ಅವತ್ತು ನಾವಿಂಥ ಪಾಪಗಳಿಂದ ಹೊರಗಡೆ ಬರ್ಬೋದು. ಹೊರಗಡೆ ಬರ್ಬೇಕಾದ್ರೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು ದೇವರಿಗೆ. ಎಸ್. ಮತ್ತೆ ನಮ್ಗಿರೋದ್ರಲ್ಲಿ ತೃಪ್ತಿಯಿರಬೇಕು. ಆಗ ರಸ್ತೆಯಿಂದ ಹೊರಗಡೆ ಬರಬೇಕು. ಸೊ ನಾನು ಕೊನೆ ಪ್ರಶ್ನೆ. ಎಸ್. ಈಗ ಅನೇಕ ಯವನಸ್ಥರಾಗಲಿ ಅಥವಾ ವೃದ್ಧರಾಗಲಿ ಯಾರೇ ಆಗಲಿ, ಈಗ ಕ್ರೈಸ್ತರು ಈ ಲಸ್ಟಲ್ಲಿ ಇರ್ತಾರೆ. ಈಗ ಬಿಡುಗಡೆನ ಹೊಂದಿದಾಗ ಅದನ್ನು ಜಯಿಸಿ ಜೀವಿಸ್ತಾ ಇದ್ದಾರೆ, ಪರಿಶುದ್ಧರಾಗಿ ಜೀವಿಸ್ತಾ ಇದ್ದಾರೆ. ಅವ್ರ ಅನೇಕ ಸ್ನೇಹಿತರು ಇರ್ತಾರೆ. ಯವನಸ್ಥ ಅಂದರೆ ನಿಮ್ಗೆ ಗೊತ್ತೆಲ್ಲ ಓಪನ್ ಆಗಿ ಮಾತಾಡ್ತಾ ಇರ್ತಾರೆ ಲಸ್ಟ್ ಬಗ್ಗೆ. ಸೊ ಈಗ ಆ ಲಸ್ಟಿಂದ ಹೊರಗಡೆ ಬರ್ಬೇಕಂತ ಕ್ರಿಸ್ತನನ್ನ ಅರಿಯದ ಯವನಸ್ಥರು ಅಪೇಕ್ಷಿಸ್ತಾ ಇರ್ತಾರೆ. ಈ ಯವನಸ್ಥರು ಇದನ್ನು ಜಯಿಸಿರುವಂತ ಕ್ರೈಸ್ತ ಯವನಸ್ಥರು ಆ ಮಕ್ಕಳಿಗೆ ಹೇಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ, ಹೇಗೆ ಮಾಡ್ಬೋದು? ಇವತ್ತು ಈ ದೊಡ್ಡ ಭಾರ ಸುವಾರ್ಥಕರ ಮೇಲಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಯಾಜಕನಿಂದ ಧರ್ಮೋಪದೇಶವನ್ನ, ಪ್ರವಾದಿಗಳಿಂದ ದೈವೋಕ್ತಿಯನ್ನ ನಾವು ಪಡ್ಕೊಳ್ಬೋದು. ಯೆರೆಮೀಯನ ಪ್ರವಾದ ಗ್ರಂಥದ ವಾಕ್ಯ ಬರೀತದೆ. ಸೊ ಇಂಥ ವಿಷಯದಲ್ಲಿ ಜ್ಞಾನಿಗಳಿಂದ ಮಂತ್ರಾಲೋಚನೆಯನ್ನ ಪಡ್ಕೊಳ್ಬೋದು. ಇಂಥ ವಿಷಯದಲ್ಲಿ ಈ ಮಂತ್ರಾಲೋಚನೆ ಅನ್ನುವಂಥ ದೇವರ ಸುವಾರ್ತೆಯ ಜ್ಞಾನ ಯಾರಿಗೆ ಕೊಡಲ್ಪಟ್ಟಿದೆಯೋ ಅಂಥವರಿಂದ ಖಂಡಿತವಾಗ್ಲೂ ನೆರವೇರಿಸೋದಕ್ಕೆ ಸಾಧ್ಯ. ಯಾಕಂತಂದ್ರೆ ನಾವು ನೋಡ್ತೇವೆ, ಮೋಶೆಯ ಜೀವಿತ ಕಾಲದಲ್ಲಿ 6 ಲಕ್ಷ ಗಂಡಸರು ಪ್ಲಸ್ ಹೆಂಗಸರು ಪ್ಲಸ್ ಮಕ್ಕಳು ಪ್ಲಸ್ ದನ ಕುರಿಗಳು ಅಂತ ಹೇಳುವಾಗ 6 ಲಕ್ಷ ಜನರು ಇರ್ಬೋದು ಅನ್ನೋಂಥ ಒಂದು ಮೈದಾನ ಎಷ್ಟು ದೊಡ್ಡದಾಗಿರ್ಬೇಕು, ಎಷ್ಟು ದೊಡ್ಡದಾಗಿರಬಹುದು ಅದು. ಅದನ್ನ ಹೀಗೆ ನೀನು ನಡೆಸು ಅಂತ ಹೇಳಿ ಮೋಶೆಗೆ ಆ ಕಾರ್ಯಗಳನ್ನು ಕೊಟ್ಟಿದ್ದಾಗಲೂ ಕೂಡ ಇನ್ನೊಬ್ಬನಿಗೆ ದೇವಾಲಯ ಕಟ್ಟೋ ಕೆಲಸ ಕೊಡ್ತಿದ್ದಾನೆ. ಅಂಥ ದೊಡ್ಡ ಜನರ ಗುಂಪನ್ನ ಕಟ್ಟೋದಕ್ಕೆ ಅಂದ್ರೆ ಅಲ್ಲಿ ನಾವು ನೋಡ್ತೇವೆ, ಅದನ್ನ ಶಿಲ್ಬೆಗೆ ಹೋಲಿಸಿ ಅನೇಕರು ಮಾತಾಡ್ತಾರೆ. ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ, ದೇವದರ್ಶನ ಗುಡಾರವನ್ನ ಸೆಂಟರ್ ಮಾಡಿ ಉತ್ತರಕ್ಕೆ ಇಂಥ ಗೋತ್ರದವರು, ದಕ್ಷಿಣಕ್ಕಿಂತ ಗೋತ್ರದವರು, ಪೂರ್ವಕ್ಕಿಂತ ಗೋತ್ರದವರು, ಪಶ್ಚಿಮಕ್ಕಿಂತ ಗೋತ್ರದವರು ಅಂತ ಬರೀತಾರೆ. ಸೊ ಹೀಗಿದ್ರೂ ಕೂಡ ಅಲ್ಲೊಬ್ಬ ವಿಶೇಷವಾದಂಥ ವ್ಯಕ್ತಿ ಉಟ್ಕೊಂಡ. ಈ ದೇವದರ್ಶನದ ಗುಡಾರ ಸುತ್ತಲೂ ಹೇಗಿರ್ಬೇಕು ಅನ್ನೋದನ್ನ ಮೋಶೆ ಡಿಸೈಡ್ ಮಾಡಿದ್ರು. ದೇವದರ್ಶನ ಗುಡಾರ ಹೇಗಿರ್ಬೇಕು ಅಂತ ಇನ್ನೊಬ್ಬ ಡಿಸೈಡ್ ಮಾಡ್ತಾರೆ ಬೇಜಾರು. ಸೊ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮಲ್ಲೂ ಕೂಡ ಅನೇಕ ತಲಾಂತುಗಳಿಂದ ತುಂಬಿಸಲ್ಪಟ್ಟಂತ 5 ವಿಧವಾದ ಸೇವೆಗಳಿದ್ದಾವೆ. ಪ್ರವಾದಿಗಳು, ಸಭಾಪಾಲಕರು ಮತ್ತು ಸುವಾರ್ತಿಕರು ಮತ್ತು ಬೋಧಕರು. ಸೊ ಈ ಸುವಾರ್ತಿಕರನ್ನ ನಾವು ನಮ್ಮ ಉಂಗುರದ ಬೆರಳಂತ ತೆಗೆದುಕೊಂಡ್ರೆ, ನಾವು ನಮ್ಮ ಇನ್ನು ಹೆಚ್ಚಾಗಿ ಶೋಭೆ ತರತಕ್ಕಂಥ ಕಾರ್ಯಗಳಲ್ಲಿ ಸುವಾರ್ತೆ ಸಾರೋದಕ್ಕೆ ಬಿಡುವಾಗ, ಸುವಾರ್ತೆ ಸಾರೋದಕ್ಕೆ, ಯಾಕಂತಂದ್ರೆ ವಾಕ್ಯ ತುಂಬಾ ಸುಂದರವಾಗಿ ಬರುತ್ತದೆ, ನಾನಂತೂ ಶಿಲುಬೆ ಹಾಕಲ್ಪಟ್ಟಂತ ಕ್ರಿಸ್ತನನ್ನ ಸಾರುವೆನು. ಕ್ರಿಸ್ತನನ್ನ ಸಾರುವೆನು ಅಂತ ಅನ್ನೋ ಪದದ ಅರ್ಥ ಏನು? ಕ್ರಿಸ್ತನನ್ನ ಯೇಸುಸ್ವಾಮಿ ನಮಗೋಸ್ಕರ ಹುಟ್ಟಿದ್ರು, ಯೇಸುಸ್ವಾಮಿ ನಮಗೋಸ್ಕರ ಸತ್ರು, ಯೇಸುಸ್ವಾಮಿ ನಮಗೋಸ್ಕರ ತಿರುಗಿ ಬರಲಿಕ್ಕಿದ್ದಾರೆ. ಇಷ್ಟು ಮಾತ್ರನೇ ಸ್ವಾರ್ಥ ಇಲ್ಲ, ಇಷ್ಟು ಮಾತ್ರನೇ ಸ್ವಾರ್ಥ ಅಲ್ಲ. ಮನುಷ್ಯನು ಎಂಥವನಾಗಿದ್ದನು, ಯಾಕಂತಂದ್ರೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಬರೆಯಲ್ಪಟ್ಟಿರುವಂಥದ್ದು ನನ್ನ ಆಳತೆ ಜ್ಞಾನಕ್ಕೆ ಅದನ್ನ ನಾನು ಸುವಾರ್ತೆ ಅಂತಾನೆ ಕರೀತೇನೆ. ಯಾಕಂತಂದ್ರೆ ಮನುಷ್ಯ ಎಂಥವನು ಅಂತಾನೆ ಗೊತ್ತಿಲ್ಲದೆ ನಾವು ದೇವರನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಯಾಕಂತಂದ್ರೆ ನೇಮಿಸಲ್ಪಟ್ಟವನು ಅನ್ನುವಂತಹ ಹೆಸರು ಬರುವುದ ಹಿಂದೆನೆ ಮರ್ಥನಾದಂಥ ಮನುಷ್ಯ ಅಂತ ಬರ್ತದೆ. ಆ ಮರ್ಥನಾದಂಥ ಮನುಷ್ಯ ಅಂತ ಆದಿಕಾಂಡ 4:25 ವಚನದ ಬಗ್ಗೆ ಮಾತಾಡ್ತಾ ಇದೆ. ಸೊ ಅದ್ರ ಹಿಂದೆನೆ ಯೆಹೋವ ಇರುವಾತನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಅಂದ್ರೆ ನೇಮಿಸಲ್ಪಟ್ಟವನು ಏನಂತ ತಿಳಿಸ್ಬೇಕು? ಇಲ್ಲಿರುವಂತಹ ಮನುಷ್ಯನ ಬಗ್ಗೆ ಸಾರ್ತಾ ಹೋಗ್ಬೇಕು. ಮನುಷ್ಯ ಯಾರು ಅನ್ನೋದನ್ನ ನಿಜವಾಗ್ಲೂ ಸಾರ್ತಾ ಹೋದ್ರೆ ಖಂಡಿತವಾಗ್ಲೂ ದೇವರು ಯಾರು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ.
ಸೊ ಆದ್ರೆ ನಾವೇನ್ ಮಾಡ್ಬಿಡ್ತಿದ್ದೀವಿ ಇತ್ತೀಚಿನ ದಿವಸಗಳಲ್ಲಿ ಇವ್ಯಾಂಜಲಿಸ್ಟ್ಗಳೆಲ್ಲ ಪಾಸ್ಟ್ಗಳೇ, ಪ್ರಾಫಿಟ್ಗಳೆಲ್ಲ ಪಾಸ್ಟ್ಗಳೇ, ಪಾಸ್ಟ್ಗಳೆಲ್ಲ ಅಪೋಸ್ತಲ್ಗಳೇ, ಅಪೋಸ್ತಲ್ ಎಲ್ಲ ಪ್ರೀಚರ್ಗಳೆಲ್ಲ ಅಪೋಸ್ಟಲ್ಗಳೇ. ಸೊ ಈ ರೀತಿಯಾಗಿ ನಾವು ಆ 5-fold ಮಿನಿಸ್ಟ್ರಿನ ಅವಾಂತರ ಮಾಡಿ ಇಟ್ಟಿರೋದ್ರಿಂದ ಇವತ್ತಿನ ಡಿನಾಮಿನೇಷನ್ಗಳ ಮಧ್ಯದಲ್ಲಿ ಜಗಳಗಳನ್ನ ನಾವೇ ತಂದಾಕೊಂಡಿರೋದ್ರಿಂದ ಅಥವಾ ಡಿನಾಮಿನೇಷನ್ಗಳ ಕುರಿತಾದಂತಹ ಕೊರತೆಗಳಿರೋದ್ರಿಂದ ಅಥವಾ ಇನ್ನೂ ತನ್ನಲ್ಲಿರೋದನ್ನೇ ಕಾಣದೆ ಇತರರನ್ನ ರಕ್ಷಿಸೋದಕ್ಕೆ ಹೊರಟಂತ ഇരുಳು ಗುರುಡಿನ ಸೇವಕಗಳ ಮುಖಾಂತರವಾಗಿ ಈ ರೀತಿಯಾದಂಥ 5-fold ಮಿನಿಸ್ಟ್ರಿ ಹಾದಿ ತರ್ತಾ ಇದೆ. 5-fold ಮಿನಿಸ್ಟ್ರಿ ಸರಿಯಾದ ರೀತಿಯಲ್ಲಿ ಸಾಗಲ್ಪಡುವಾಗ ಅದು ಹೆಚ್ಚಾಗಿ ಸುವಾರ್ಥಿಕರಾಗಿ ನಾವು ಹೆಚ್ಚು ಸುವಾರ್ತೆಯ ತಲಾಂತಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಇಳಿಯ ಮಾಡುವಾಗ ನಾವು ಖಂಡಿತವಾಗ್ಲೂ ಈ ಲಸ್ಟಿಂದ ಹೊರಗಡೆ ಬರ್ಬೋದು. ಯಾಕಂತಂದ್ರೆ ದೇವರು ಪ್ರವಾದಿಗಳಿಗೆ ದೈವೋಕ್ತಿಗಳನ್ನು ಮಂತ್ರಾಲೋಚನೆಗಳನ್ನು ಜ್ಞಾನಿಗಳಿಗೆ ಕೊಡ್ತಾನೆ. ಆ ಜ್ಞಾನಿಯನ್ನು ನಾನು ಸುವಾರ್ಥಿಕರು ಅಂತ ನಾನು ನೋಡ್ತೇನೆ. ಸೊ ಹಾಗಾಗಿ ಮಂತ್ರಾಲೋಚನೆ ಅಂದ್ರೆ ಇದನ್ನು ಹೀಗೆ ಮಾಡಬೇಕು, ಹೀಗೆಲ್ಲ ಹೀಗೆ ನಡ್ಕೊಳ್ಬೇಕು, ಹೀಗೆಲ್ಲ ಹೀಗಿರ್ಬೇಕು, ಹೀಗೆಲ್ಲ ಹೀಗೆ. ಯಾಕಂತಂದ್ರೆ ನಮ್ಗೆ ಪ್ರವಾದಿಗಳು ಏನ್ ಮಾಡ್ತಾರೆ ಮತ್ತೆ ಸುವಾರ್ಥಿಕರು ಏನ್ ಮಾಡ್ತಾರೆ ಅನ್ನೋದೇ ನಾವು ವ್ಯತ್ಯಾಸವನ್ನು ಮರೆತು ಬಿಟ್ಟಿದ್ದೇವೆ. ಸೊ ಹಾಗಾಗಿ ಆ ಕಾರ್ಯಗಳು ನೆರವೇರುವಾಗ ನಮ್ಮ ಜೀವಿತದಲ್ಲಿ ಖಂಡಿತವಾಗ್ಲೂ ಸುವಾರ್ಥಿಕರು ಲಸ್ಟಿಂದ ಹೊರಗಡೆ ಬರೋದಕ್ಕೆ ಸುಲಭವಾಗಿ ಉಪಾಯ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಆ ರೀತಿಯಾಗಿ ಲಸ್ಟಿಂದ ಹೊರಗಡೆ ಬರಲಿಕ್ಕೆ ಪ್ರಯಾಸ ಪಡ್ತಾ ಇರುವಂತ ಇವರ ಸ್ತ್ರೀ ಒಳ್ಳೆ ಆಲೋಚನೆಗಳನ್ನ ಹೇಳಿಕೊಡುವಂತ ಮುಖಾಂತರ ಸುವಾರ್ಥಿಕರು ಬೇಕಾಗಿದ್ದಾರೆ. ಸರ್, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ, ಲಾಸ್ಟ್. ಸೊ ಇದನ್ನ ಅನೇಕ ವೀಕ್ಷಕರು ಸಹ ನೋಡ್ತಾ ಇರ್ಬೋದು. ಲಸ್ಟಲ್ಲಿ ಹೋರಾಟ ಮಾಡ್ತಾ ಇರೋಂಥ ಮಕ್ಕಳು, ಅವ್ರಿಗೆ ಒಂದು ಮನಸ್ಥಿತಿ ಉಂಟಾಗ್ಬಿಟ್ಟಿರ್ತದೆ. ನಾನು ಈಗ ಈ ರೀತಿಯ ಕಾರ್ಯ ಮಾಡಿಬಿಟ್ಟಿದ್ದೀನಿ, ದೇವ್ರ ಬಳಿ ಹೋದ್ರೆ ದೇವ್ರನ್ನ ಹೇಗೆ ಸೇರಿಸ್ಕೊಳ್ತಾರೆ, ನಾನು ಈ ರೀತಿಯಾಗಿ ಪಾಪ ಮಾಡಿಬಿಟ್ಟೆ, ಈ ರೀತಿಯಾಗಿ ಲಸ್ಟಲ್ಲಿ ಬಿದ್ದುಬಿಟ್ಟೆ, ಈಗ ಇದರಿಂದ ಆಚೆ ಬಂದಿದ್ದೀನಿ ಅಂದರೆ ಅದ್ರಲ್ಲಿ ಬೀಳ್ತಾ ಇರ್ತಾರೆ, ಆಚೆ ಬರ್ತಾ ಇರ್ತಾರೆ, ಬೀಳ್ತಾ ಇರ್ತಾರೆ, ಆಚೆ ಬರ್ತಾ ಇರ್ತಾರೆ. ಈಗ ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಹೆಂಗೆ ನನ್ನ ಪ್ರಾರ್ಥನೆ ಕೇಳ್ತಾರೆ, ನಾನು ಹೆಂಗೆ ಪ್ರಾರ್ಥನೆ ಮಾಡಲಿ, ನಾನು ಹೆಂಗೆ ಸಭೆ ಹೋಗಲಿ, ನಾನು ಹೆಂಗೆ ವಾಕ್ಯ ಹೋಗಲಿ, ಈ ರೀತಿಯಾದಂಥ ಮನಸ್ಥಿತಿ ಉಳ್ಳವರಾಗಿ ಇರ್ತಾರೆ ಅನೇಕರು. ಆ ರೀತಿಯಾದಂಥ ಆಲೋಚನೆಗಳನ್ನ ಸಹಿತ ತರ್ತಾ ಇರ್ತದೆ. ನೀನು ಹಿಂಗೆ ಮಾಡಿಬಿಟ್ಟೆ, ನೀನು ಹೆಂಗೆ ದೇವ್ರ ಹತ್ರ, ನೀನು ಹಿಂಗೆ ಮಾಡಿಬಿಟ್ಟೆ, ನೀನು ಹೆಂಗೆ ಪ್ರಾರ್ಥನೆ ಮಾಡ್ತೀಯ, ನೀನು ಹಿಂಗೆ ಇದೆಯಾ, ಹಿಂಗೆ ಜೀವಿಸ್ತಾ ಇದೆಯಾ, ದೇವ್ರು ನೀನು ಹೆಂಗೆ ಪ್ರೀತಿ ಮಾಡ್ತಾರೆ. ಈ ರೀತಿಯಾಗಿ ಹೋರಾಟದಲ್ಲಿ ಇರುವಂಥವ್ರಿಗೆ ನೀವೇನು ಹೇಳ್ತೀರ? ಸೊ ಬಹಳ ಒಳ್ಳೆ ಪ್ರಶ್ನೆ. ಏನಪ್ಪ ಅಂತಂದ್ರೆ, ಮೊದಲನೇದು ವಾಕ್ಯ ಬರೀತದೆ, ಯಾವನೂ ಪರಿಶುದ್ಧತೆ ಇಲ್ಲದೆ ದೇವರನ್ನು ಕಾಣಲಾರನು. ಇಬ್ರಿಯರ ಪತ್ರಿಕೆ ವಾಕ್ಯ ಹಾಗೆ ಬರೀತದೆ. ಸೊ ಹಾಗಂದ್ ಮಾತ್ರಕ್ಕೆ ಎಲ್ಲರೂ ಪರಿಶುದ್ಧರ ಅಂತ ನಾವು ನೋಡ್ಕೊಳ್ಳೋದಾದ್ರೆ ಒಬ್ಬನೂ ಇಲ್ಲ, ನೀತಿವಂತನು ಒಬ್ಬನಾದರೂ ಇಲ್ಲ. ಎಲ್ಲರೂ ದೇವರ ಮಹಿಮೆಯನ್ನು ಕಳ್ಕೊಂಡು ನಿತ್ಯವನ್ನು ಹೊಂದಲಾಗದೆ ಇದ್ದಾರೆ. ಸೊ ಹಾಗಿದ್ರೆ ಸಭೆ ಅಂದ್ರೆ ಏನು ಅಂತ, ಯಾಕಂತಂದ್ರೆ ಈ ವಿಷಯ ತುಂಬಾ ಆಳವಾದಂತ ವಿಷಯ. ನೋವಟೈನ್ ಅನ್ನುವಂಥ ಒಬ್ಬ ಬಿಷಪ್ ಇದ್ರು. ಆ ನೋವಟೈನ್ ಅನ್ನುವಂಥ ಬಿಷಪ್ ಯಾರು, ಪಾಲಿಕಾರ್ಪ್ ಅವರು ಇದ್ದಂಥ ಒಂದು ಸಂದರ್ಭದಲ್ಲಿ ಇದ್ದಂಥ ಒಬ್ಬ ಬಿಷಪ್ ಅವರು. ಸೊ ಅವ್ರನ್ನ ಪ್ಯೂರಿಟಾನ್ಸ್ ಅಂತ ಕರೀತಾರೆ ನಾವು. ಅಂದ್ರೆ ಶುದ್ಧತೆ ಇಲ್ಲದೆ ಇರುವಂತ ಯಾರೂ ಕೂಡ ಸಭೆಯೊಳಗೆ ಕಾಲಿಡೋ ಹಾಗೆ ಇಲ್ಲ. ಸೊ ಅವ್ರ ಪ್ರಕಾರ ನಾವು ಪಾಲಿಕಾರ್ಪ್ ಅವ್ರು ಏನ್ ಮಾಡ್ತಾರೆ, ಅವ್ರ ವಯಸ್ಸಿನ ಯೌವನ ಕಾಲದಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಇವರಿಬ್ರು ಹೋಗಿರ್ತಾರೆ. ಇವರಿಬ್ರು ಹೋಗಿದ್ದಾಗ ಯೇಸು ಸ್ವಾಮಿಯನ್ನ ನಾನು ಅರಿಯ ಅನ್ಬಿಡ್ತಾರೆ ಪಾಲಿಕಾರ್ಪ್. ಆಗೇನಾಗತ್ತೆ, ಅವರು ಎಲ್ಲಾ ಚರ್ಚ್ಗಳಿಗೆ ಲೆಟರ್ ಬರೀತಾರೆ. ಇನ್ನು ಮುಂದೆ ಪಾಲಿಕಾರ್ಪ್ ಅವ್ರನ್ನ ಯಾರೂ ಕೂಡ ಸಭೆಯೊಳಗೆ ಸೇರಿಸೋ ಆಗಿಲ್ಲ. ಯಾಕಂತಂದ್ರೆ ಈ ಡಿನೈಡ್ ಜೀಸಸ್, ಅವರು ಜೀಸಸ್ ಅನ್ನ, ಯೇಸು ಸ್ವಾಮಿಯನ್ನು ಅವರು ಡಿನೈ ಮಾಡಿದ್ದಾರೆ, ಅದಕ್ಕೋಸ್ಕರ ಸೇರಿಸೋ ಆಗಿಲ್ಲ. ಆದ್ರೆ ಮುಂದುವರೆದು ತನ್ನ ಅಂತಿಮ ಕಾಲದಲ್ಲಿ ನಾವು ನೋಡುವಾಗ ಪಾಲಿಕಾರ್ಪ್ ಅವ್ರನ್ನ ಮಧ್ಯ ರಸ್ತೆಯಲ್ಲಿ ಕೈಗೆ ಮೊಳೆ ಹೊಡೆದು ಎಣ್ಣೆ ಹಾಕಿ ಸುಟ್ಟು ಬಿಡ್ತಾರೆ ಜೀವಂತವಾಗಿ. ಅವ್ರು ಹೇಳ್ತಾರೆ ಒಂದು ಮಾತನ್ನ, ನೀನ್ ಇವಾಗ್ಲೂ ಯೇಸು ಸ್ವಾಮಿ ಗೊತ್ತಿಲ್ಲ ಅಂತ ಹೇಳು, ನಾನು ಬಿಟ್ಬಿಡ್ತೇನೆ ಅಂತ ಹೇಳ್ತಾರೆ ಪಾಲಿಕಾರ್ಪ್. ಅವ್ರು ಹೇಳ್ತಾರೆ, ನಾನು ಇದುವರೆಗೂ ಸೇವೆ ಮಾಡಿದಂತ ಮಾಲೀಕನನ್ನ ನಾನು ಹೇಗೆ ಗೊತ್ತಿಲ್ಲ ಅಂತ ಹೇಳಿ ಅಂತ ಕೇಳ್ತಾರೆ. ಸೊ ಅಂದ್ರೆ ತಿದ್ದುಕೊಳ್ಳತಕ್ಕಂಥ ಮನೋಭಾವ ಇದ್ದಂಥ ಪಾಲಿಕಾರ್ಪ್ ಅವರು ಅಲ್ಲಿ ಜೀವಂತ ಸಾಕ್ಷಿಯಾಗಿ ಅಥವಾ ಒಂದು ರೀತಿಯಾದಂಥ ಏನ್ ಹೇಳ್ಬೋದು ಮಾರ್ಟರ್ಡಮ್ ಅನ್ನ ಅನುಭವಿಸ್ತಾ ಇದ್ದಾರೆ. ಆಗ್ಲೂ ಕೂಡ ಯೇಸು ಸ್ವಾಮಿ ಬಿಟ್ಕೊಡ್ತಿಲ್ಲ.
ಈ ನೋಟೆನವರು ಇವತ್ತಿಗೂ ಕೂಡ ಈಗ ಇರುವಂತಹ ಕಲ್ಟ್ನ ಅಥವಾ ದುರುಪದೇಶದ ಮೂಲ ಪಿತಾಮಹ ಅಂತ ಕರೀತಾರೆ. ಅಂದ್ರೆ ತಮ್ಮನ್ನು ತಾವು ಪರಿಶುದ್ಧಗೊಳಿಸಿಕೊಂಡಿದ್ದೇವೆ, ಪರಿಶುದ್ಧರು, ನಾವು ಪರಿಶುದ್ಧರು 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 ಅಂತ ಹೇಳಿ. ನಾವು ಬೆಸ್ಟ್ ಉದಾಹರಣೆ ಅಂತಂದ್ರೆ ಸುಂಕದವನ ಮತ್ತೆ ಪರಿಸಾಯರ ಪ್ರಾರ್ಥನೆ. ಸುಂಕದವನು ನಾನು ಪಾಪಿ ಅಂತ ಹೇಳ್ಕೊಳ್ಳುವಾಗ ಅವನಿಗೆ ರಕ್ಷಣೆ ಅಂತಾನೆ. ಪರಿಸಾಯನ ಅವನ ಜೀವಿತದಲ್ಲಿ ಏನನ್ನೂ ಹೊಂದಲಾರದೆ ಹೊರಟೋಗ್ತಾನೆ. ಇದನ್ನು ನಾವು ನೋಡ್ತೇವೆ. ಸೊ ಹೀಗೆ ಈ ಹೊತ್ತು ಸಭೆ ಯಾವಾಗಲೂ ಪರಿಶುದ್ಧರ ಸ್ಥಳ ಪರಿಶುದ್ಧರ ಸ್ಥಳ ಪರಿಶುದ್ಧರ ಸ್ಥಳ ಇಲ್ಲ. ಯೇಸುಸ್ವಾಮಿ ಪ್ರಸಂಗ ಮಾಡುವಾಗ ಅಲ್ಲಿ ಕುಷ್ಠರೋಗಿಗಳಿದ್ರು. ಯೇಸುಸ್ವಾಮಿ ಊಟಕ್ಕೆ ಕೂರುವಾಗ ಅಲ್ಲಿ ಭ್ರಷ್ಟರಿದ್ರು. ಯೇಸುಸ್ವಾಮಿ ಸಂಗಡ ಮಾತಾಡುವಾಗ ಅಲ್ಲಿ ಸುಳ್ಳೇರಿದ್ರು. ಹಾಗಾಗಿ ಯಾರೇ ಹೆಚ್ಚು ರೋಗದಲ್ಲಿ ಬಿದ್ದಿರ್ತಾನೋ ಅವನಿಗೆ ವೈದ್ಯನ ಅವಶ್ಯಕತೆ ಇದೆ. ಸೊ ಹಾಗಾಗಿ ನನ್ನ ಹತ್ರ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ, ನಾನು ಯೇಸುಸ್ವಾಮಿ ಹತ್ರ ಬರೋಕ್ಕಾಗೋದಿಲ್ಲ, ನನ್ನ ಹತ್ರ ನಾನು ಪಾಪ ಮಾಡ್ಬಿಟ್ಟಿದ್ದೀನಿ, ನಾನು ಯೇಸುಸ್ವಾಮಿ ಹತ್ರ ಬರೋಕ್ಕಾಗೋದಿಲ್ಲ ಅಂತ ಹೇಳುವಂತ ಪ್ರತಿಯೊಬ್ಬ ನನ್ನ ಸಹೋದರಿಗೆ ನಾನು ಹೇಳ್ತಕ್ಕದಿಷ್ಟೇ, ಯೇಸುಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾನೆ. ಯೇಸುಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾನೆ ಅಂತ ಹೇಳುವಾಗ ಆತನು ಒಂದ್ಸಾರಿ ಪ್ರೀತಿಸ್ತಾನೆ, 2 ಸಾರಿ ಪ್ರೀತಿಸ್ತಾನೆ, ಸರಿ ಹೊಡಿತಾನೆ, ಹಂಗ ಮಾಡ್ತಾನೆ ಹಿಂಗ ಮಾಡ್ತಾನೆ ಇಲ್ಲ. ಯೇಸುಸ್ವಾಮಿ ನಿಮ್ಮನ್ನ ಪ್ರೀತಿಸ್ತಾನೆ, ಇದೊಂದೇ ಟ್ಯಾಗ್ಲೈನ್. ಸೊ ಹಾಗೆ ಪ್ರೀತಿ ಮಾಡುವಾಗ ನಮಗೆ ಕೆಲವು ಸರ್ತಿ ಏನಾಗೋಗುತ್ತೆ, ನಮ್ಮ ಬಗ್ಗೆ ಯಾರಾದ್ರೂ ಒಂದ್ಸರಿ ಸುಳ್ಳು ಹೇಳಕ್ಕೆ ಬೇಜಾರಾಗತ್ತೆ, 2 ಸರಿ ಸುಳ್ಳು ಹೇಳಕ್ ಬೇಜಾರಾಗತ್ತೆ, 3ನೇ ಸರಿ ಹ್ಯಾಬಿಚುವಲ್ ಆಗುತ್ತೆ. ಇನ್ ಕೆಲವು ಸರ್ತಿ ಏನಾಗುತ್ತೆ, ಒಂದ್ಸರಿ ಸುಳ್ಳು ಹೇಳುವಾಗ ಇರ್ಲಿ ಬಿಡು ಅನಿಸ್ತದೆ, 2ನೇ ಸರಿ ಸುಳ್ಳು ಹೇಳುವಾಗ ಇರ್ಲಿ ಬಿಡು ಅನಿಸ್ತದೆ, ಆದ್ರೆ 3ನೇ ಸರಿ ಸುಳ್ಳು ಹೇಳೋದಕ್ಕೆ ನಮ್ಮ ಹೃದಯ ಒಪ್ಪೋದಿಲ್ಲ. ಈ ರೀತಿಯಾದಂತ ಕುಗ್ಗಿಸುವಿಕೆಯ ವಿಷಯದಲ್ಲಿ ಸೈತಾನ ಖಂಡಿತವಾಗ್ಲೂ ಕೆಲಸ ಮಾಡ್ತಾ ಇದ್ದಾನೆ. ಅವನೇನ್ ಹೇಳ್ತಿದ್ದಾನೆ, ಅವನ ಹೆಸರೇ ಆಪಾದಕನಾದಂಥವನು. ಯೋಬನ ವಿಷಯದಲ್ಲಿ ಯೇಸುಸ್ವಾಮಿ ಯೆಹೋವನ ಹತ್ರ ಬಂದೇನ್ ಹೇಳ್ತಿದ್ದಾನೆ, ನೀನ್ ಕೊಟ್ಟಿದ್ಯಾ ಅದಕ್ಕೆ ಅವನಿದ್ದಾನೆ, ನೀನು ಅವನು ಮಾಡ್ತಿಲ್ಲ ಅದಕ್ಕೆ ಅವನಿದ್ದಾನೆ, ನೀನ್ ಹಂಗಿಲ್ಲ ಅವನು ಇದ್ ಮಾಡ್ತಿದ್ದಾನೆ. ಅವಳ ಹತ್ರ ಬಂದೇನ್ ಮಾತಾಡ್ತಿದ್ದಾನೆ, ಏನಪ್ಪ ಯಾವ ತಂದು ತಿನ್ಬೇಡ ಅಂದ್ಬಿಟ್ರ ಹೊಟ್ಟೆ ಎಸ್ಕೊಂಡು ಎಷ್ಟು ಕಷ್ಟಪಡ್ತಿದ್ಯೋ. ಅವನು ಹಂಗೆ ಸೈತಾನ ಮಾಟ ಹೆಂಗಿರ್ತದೆ ಅಂತಂದ್ರೆ, ಅವನು ನಮ್ಮ ಮಧ್ಯದಲ್ಲಿ ನಿಧಾನವಾಗಿ ಕಿವಿ ಹತ್ರ ಬಂದು, ಹೇಗೆ ನಮ್ಮ ಪವಿತ್ರ ಆತ್ಮ ಅನ್ನುವಂಥ ಬೋಧಕನು ನಮಗೆ ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗುವಾಗ ನಮ್ಗೆ ಇದೇ ಸರಿಯಾದ ಮಾರ್ಗ ಅಂತ ತೋರಿಸ್ಕೊಡ್ತಾನೋ, ಆ ರೀತಿಯಾಗಿ ಅವನು ಬಂದು ನಮ್ಮೊಟ್ಟಿಗೆ ಮಾತಾಡ್ತಾ ಇರ್ತಾನೆ. ಇಲ್ಲ 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 ಇಲ್ಲ, ನಿನ್ನೆ ಎಲ್ಲ ಪಾಪ ಮಾಡಿದ್ಯಾ, ಇವತ್ತು ಯಾವ ಮುಖ ಇಟ್ಕೊಂಡು ಹೋಗಿ ಚರ್ಚ್ಗೆ ಹೋಗ್ತೀನಿ, ಬೆಳಕ್ಕೆಲ್ಲ ಪೋರ್ನೋಗ್ರಫಿ ನೋಡಿದ್ಯಾ, ಇವತ್ತು ಯಾವ ಮುಖ ಇಟ್ಕೊಂಡು ನೀನು ಬೈಬಲ್ ಓದ್ತೀಯ. ಅಷ್ಟು ಮಾತ್ರ ಅಲ್ಲ, ಯಾವ ಮಟ್ಟಕ್ಕೆ ಅಂತಂದ್ರೆ ಇವತ್ತು ಎಡಗಡೆ ಎದ್ದಿದ್ದೀನಿ ಚರ್ಚ್ಗೆ ಹೋಗ್ಬಾರ್ದು ಅಂತ ಹೇಳಿರೋದನ್ನ ನಾನು ನೋಡಿದ್ದೀನಿ. ಸೊ ಹೀಗೆ ಕೆಲವು ಸುಳ್ಳುಗಳನ್ನ ನಮ್ಮ ಮಧ್ಯದಲ್ಲಿ, ಮಿತ್ಗಳನ್ನ ನಮ್ಮ ಮಧ್ಯದಲ್ಲಿ ತುಂಬುವುದ್ರ ಮುಖಾಂತರವಾಗಿ ಸೈತಾನ ತನ್ನ ಕೆಲಸ ಮಾಡ್ತಿದ್ದಾನೆ. ಹಾಗಾಗಿ ಯೇಸುಸ್ವಾಮಿ ವಾಕ್ಯ ಬರೀತದೆ, ಶಿಷ್ಟನು 7 ಸಾರಿ ಬಿದ್ದರೂ ಏಳುವನು ಅಂತ. ಅಂದ್ರೆ 1ನೇ ಸಾರಿ ಬಿದ್ದಾಗ್ಲೂ ಯೇಸುಸ್ವಾಮಿ ಇದ್ರು, 2ನೇ ಸಾರಿ ಬಿದ್ದಾಗ್ಲೂ ಯೇಸುಸ್ವಾಮಿ ಮೇಲಕ್ಕೆತ್ತಿದ್ರು, 3ನೇ ಸಾರಿ ಬಿದ್ದಾಗ್ಲೂ ಅಷ್ಟೇನೆ, 4ನೇ ಸಾರಿ ಬಿದ್ದಾಗ್ಲೂ ಅಷ್ಟೇನೆ. ಯಾಕಂತಂದ್ರೆ ದೇವರು ನಮ್ಮನ್ನ ಪ್ರೀತಿಸೋನಾಗಿದ್ದಾನೆ. ಹಾಗಿದ್ರೆ ದೇವರು ಶಿಕ್ಷಿಸೋದಿಲ್ವಾ ಅಂತ ಹೇಳಿದ್ರೆ ಅದೊಂದು ಡಿಫ್ರೆಂಟ್ ಟಾಪಿಕ್. ಯಾಕಂತಂದ್ರೆ ಮೊದಲು ಮಿತ್ ಬಸ್ಟ್ ಆಗ್ಬೇಕು, ನಮ್ಮ ಹತ್ರ ಬಾಳ್ತಾ ಇರುವಂತ ಸುಳ್ಳುಗಳು ಬಸ್ಟ್ ಆಗ್ಬೇಕು. ಆ ಸುಳ್ಳುಗಳು ಬಸ್ಟ್ ಆಗದೆ ಇದ್ದಾಗೆ ನಾವೇನ್ ಮಾಡ್ತಿದ್ವಿ, ನಮ್ಗೆ ಯಾವಾಗ್ಲೂ ಏನಪ್ಪ ಇಷ್ಟ ಅಂತಂದ್ರೆ, ನಮ್ಗೆ ಯಾವಾಗ್ಲೂ ಎಕ್ಸೋಡಿಯಾಸ್ ಅಲ್ಲಿ ನಡೆಸಲ್ಪಡೋದಕ್ಕೆ ಇಷ್ಟ. ವಾಕ್ಯ ಬರೀತದೆ, ನಾವು ಹೋರಾಡ್ತಿರೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳ ವಿರುದ್ಧವಾಗಿಯೂ ಅಧಿಕಾರಿಗಳಿಗೆ ವಿರುದ್ಧವಾಗಿ ಅಲ್ಲ, ಅಧಿಕಾರಗಳಿಗೆ ವಿರುದ್ಧವಾಗಿಯೂ, ಅಂಧಕಾರದ ಇಹಲೋಕಾಧಿಪತಿಗಳಿಗೆ ವಿರುದ್ಧವಾಗಿಯೂ, ಆಕಾಶ ಬಂದಿರುವಂತಹ ದುರಾತ್ಮನ ಸೇನೆ ಮೇಲೆ ವಿರುದ್ಧವಾಗಿಯೂ ನಾವು ಹೋರಾಡುವವರಾಗಿದ್ದೇವೆ ಅಂತ ವಾಕ್ಯ ಬರೆದ್ರು ಕೂಡ, ನನಗೆ ಯಾವಾಗಲೂ ಕೂಡ ಎಕ್ಸೋಡಿಯಾಸ್ ಅಲ್ಲಿ ಮೇಕ್ ದಟ್ ಸ್ಟ್ರೈಟ್, ನನಗೆ ಯಾವಾಗಲೂ ಹೀಗೆ ಇದ್ದು ಬಿಡಬೇಕು, ಶಿಸ್ತು ಅನ್ನುವಂಥ ಹೆಸರಿನಲ್ಲಿ ನಾವು ಸೈತಾನ್ ರಾಜ್ಯವನ್ನ ದೇವರಾಜ್ಯದವರು ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾದಂಥ ಕೆಲಸಗಳು ಅಂಥ ಮಿತ್ ಬಸ್ಟ್ ಆಗ್ತೇನೆ, ದೇವರು ನಮ್ಮನ್ನು ಶಿಕ್ಷಿಸುವಂತ ವಿಧಾನ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಫಸ್ಟ್ ಆ ಮಿತ್ಗಳು ಬಸ್ಟ್ ಆಗ್ಬೇಕು. ಸೊ ಅಂತ ದಿವಸಗಳು ಮುಂದಿನ ದಿವಸದಲ್ಲಿ ಖಂಡಿತವಾಗ್ಲೂ ಮಾತಾಡೋಣ. ಖಂಡಿತ. ಸೊ ಹಾಗಾದ್ರೆ ದೇವರ ಪ್ರೀತಿಯನ್ನ ಸವಿಯುತ್ತಾ ಅರ್ಥ ಮಾಡಿಕೊಳ್ತಾ ಹೋಗೋದಾದ್ರೆ, ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ನಾವು ಇರೋದ್ರಲ್ಲಿ ತೃಪ್ತಿ ಪಡೋದಾದ್ರೆ, ದೇವರಿಗೆ ಯಾವಾಗಲೂ ಕೃತಜ್ಞತೆ ಹೇಳೋದಾದ್ರೆ, ದೇವರು ನಮ್ಗೆ ಮಾಡಿದಂಥ ಉಪಕಾರಗಳನ್ನು ನೆನೆಸ್ಕೊಳ್ಳೋದಾದ್ರೆ ಖಂಡಿತ ಅದರಿಂದ ಹೊರಗಡೆ ಹೌದು. ಸೊ ಪ್ರಿಯ ವೀಕ್ಷಕರೇ, ಇದು ಈ ದಿನದ ಸಂಚಿಕೆ ಆಗಿತ್ತು. ದೇವರು ಇದರ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ ನಾನು ನಂಬ್ತೇನೆ. ನಿಮಗೂ ಸಹ ಬಹಳ ಧನ್ಯವಾದಗಳು. ಸೊ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇವೆ ಮತ್ತೊಂದು ಹೊಸ ಟಾಪಿಕ್ ಒಟ್ಟಿಗೆ. ಅಲ್ಲಿವರೆಗೆ ದೇವರು ತಾನೇ ನಿಮ್ಮೆಲ್ಲರ ಸಂಗಡ ಇದ್ದು ಆಶೀರ್ವಾದ ಮಾಡಲಿ. ನಮಗೋಸ್ಕರವಾಗಿ ಸಹ
ಪ್ರಾರ್ಥನೆ ಮಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಕ್ರೈಸ್ತಲೋಡ್.